ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣನಾನ್ತ್ವ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿವಿಸ್ಸೇದಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇಕುಂಡ ಸಂಭೂತ ದೇವಕಾರ್ಯ ಸಮದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಯಥಾವತ್ ಪ್ರತಿ ವಾರದಂತೆ ವಾರ ಭವಿಷ್ಯ 1/12/2024 7/12/2024 ವಾರ ಭವಿಷ್ಯ. ಈ ವಾರದಲ್ಲಿ ವಾರ ಆರಂಭದ ದಿವಸವೇ 1ನೇ ತಾರೀಖೆ ಅಮಾವಾಸ್ಯೆ ಇರ್ತಕ್ಕಂಥದ್ದು. 1/12/2024 ಭಾನುವಾರ ಅಮಾವಾಸ್ಯೆ. ಅದು 10:44 ಇದೆ ಬೆಳಿಗ್ಗೆ. ತದನಂತರವಾಗಿ ಪ್ರಥಮೆ ಪ್ರಾರಂಭವಾಗುತ್ತೆ. 2/12/2024 ಸೋಮವಾರ ಮಕರಕ್ಕೆ ಶುಕ್ರಗ್ರಹದ ಪ್ರವೇಶ, ಅಂದರೆ ಮಕರ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥ ಧನುಸು ರಾಶಿನಲ್ಲಿದ್ದಾನೆ. ಮಕರ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು 6/12/2024 ಶುಕ್ರವಾರ ಕುಜ ವಕ್ರ ಆರಂಭವನ್ನು ಮಾಡತಕ್ಕಂಥದ್ದು. ಇಲ್ಲಿವರೆಗೆ ನೀಚನಾಗಿರ್ತಕ್ಕಂಥ ಕುಜ ಬಲಯುತನಾಗ್ತಕ್ಕಂಥದ್ದು, ಅಂದರೆ ಬಲಹೀನನಾಗಿರ್ತಕ್ಕಂಥದ್ದು ಬಲವನ್ನು ಪಡೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. 7/12/2024 ಶನಿವಾರ ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಅಂತಲೂ ಕೂಡ ಕರೆಯುವಂಥದ್ದು. ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇನೆಂದರೆ ಶುಕ್ರ ಪ್ರವೇಶದಿಂದ ಒಂದು ರೀತಿಯಾದಂಥ ಫಲಗಳು ಪ್ರಾರಂಭವಾದರೆ ಕುಜನ ವಕ್ರ ಪ್ರಭಾವದಿಂದ ಇನ್ನೊಂದು ರೀತಿಯಾದಂಥ ಒಂದು ಪ್ರಭಾವ ಅಥವಾ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳು ಉಂಟು. ತುಂಬ ಜನಗಳಿಗೆ ಅನುಕೂಲವನ್ನು ಕೆಲವೊಂದಕ್ಕೆ ಅನಾನುಕೂಲವನ್ನು ಕೂಡ ತರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಜ ವಕ್ರ ಆರಂಭವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಂತಿರ್ತಕ್ಕಂಥ ಕೆಲಸಗಳು ಸಡನ್ನ ಮೂವ್ ಆಗ್ತಕ್ಕಂಥದ್ದು. ಹೇಗೆ ಅಂದರೆ ಸುಮ್ಮನೆ ಕುಂತಿರ್ತೀರಿ, ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಸಡನ್ನ ನೋಡೋಣ ಒಂದು ಪ್ರಯತ್ನ ಅನ್ನೋ ರೀತಿಯಲ್ಲಿ ಸಡನ್ನ ಹೋಗ್ತೀರಿ, ಕೆಲಸಗಳಾಗುವಂಥದ್ದು ಈ ಪರಿಣಾಮಗಳು. ಮತ್ತು ಶುಕ್ರ ಮಕರ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾ ಇರೋದ್ರಿಂದ ಅದೃಷ್ಟ ಅಂತಕ್ಕಂಥದ್ದು ಕೆಲವೊಂದು ರಾಶಿಗಳಿಗೆ ಬರುತ್ತೆ. ಸಾಮಾನ್ಯವಾಗಿ ಈ ಮದುವೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಘ್ನಗಳ ಇರುವಂಥವರಿಗೆ ಸ್ವಲ್ಪ ಸಾಕಷ್ಟು ಅನುಕೂಲವನ್ನು ತರುವಂಥದ್ದು ಕೆಲವೊಂದು ರಾಶಿಗಳವರಿಗೆ ಆಗ್ತದೆ ಅನ್ನೋ ರೀತಿಯಲ್ಲಿ ಉಂಟು. ಹಾಗಾಗಿ ಎರಡೂ ಪರಿಣಾಮಗಳು ಸ್ವಲ್ಪ ದುಷ್ಪರಿಣಾಮಗಳು ಕೆಲವು ರಾಶಿಗೆ, ಅನುಕೂಲವನ್ನೂ ಕೂಡ ಕೆಲವು ರಾಶಿಗೆ ತಂದು ಕೊಡುವುದಂತ ಆಗಿರೋದ್ರಿಂದ ಯಾರಿಗೆ ಅನುಕೂಲ, ಯಾವ ಕ್ಷೇತ್ರದವರಿಗೆ, ಯಾವ ರಾಶಿಯವರಿಗೆ ಅನುಕೂಲ, ಇದೆಲ್ಲವನ್ನು ಕೂಡ ನೋಡೋಣ. ವಿಶೇಷವಾಗಿ 9 ಗ್ರಹಗಳ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನು ಮೊದಲು ನೋಡೋಣ. 1, ಕುಜ ಕಟಕ ರಾಶಿನಲ್ಲಿ ನೀಚನಾಗಿದ್ದಂಥವನು ವಕ್ರನಾಗಿ ಶುಕ್ರವಾರ ವಕ್ರ ಆಗ್ತಾನೆ, ವಕ್ರನಾಗಿ ಕಟಕ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಗುರು ಈಗಾಗಲೇ ವಕ್ರನಾಗಿ ಇದ್ದಾನೆ ಶತ್ರುಕ್ಷೇತ್ರದಲ್ಲಿ. ವಕ್ರ ಪ್ರಭಾವ ಇನ್ನಷ್ಟು ಪರಿಣಾಮ ಬೀರುತ್ತೆ, ಅದು ಕೂಡ ಒಳ್ಳೆಯ ಪರಿಣಾಮವನ್ನು ಬೀರೋದಕ್ಕೆ ದಾರಿ ಇದೆ ಕೆಲವು ರಾಶಿಗಳವರಿಗೆ. ಏಕೆಂದರೆ ಆ ಡಿಗ್ರಿ ವೈಸ್ ನೋಡಿದಾಗ ಒಳ್ಳೆಯ ಫಲವನ್ನು ಕೊಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಅದರ ಜೊತೆಯಲ್ಲಿ ಕನ್ಯಾ ರಾಶಿನಲ್ಲಿ ಕೇತು ಇರ್ತಕ್ಕಂಥದ್ದು, ರವಿ ಬುಧ ವೃಶ್ಚಿಕ ರಾಶಿನಲ್ಲಿದ್ದಾರೆ, ಶುಕ್ರ ಧನುಸು ರಾಶಿನಲ್ಲಿದ್ದಂಥವನು ವಾರಾರಂಭದಲ್ಲಿ, ತದನಂತರವಾಗಿ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ವಾರ ಪೂರ್ತಿ. ಕುಂಭರಾಶಿನಲ್ಲಿ ಶನಿ, ಮೀನರಾಶಿನಲ್ಲಿ ರಾಹು, ಚಂದ್ರ ಬಂದು ವೃಶ್ಚಿಕ ಧನಸ್ಸು ಮಕರ ರಾಶಿನಲ್ಲಿ ವಾರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸ್ಥಿತಿಗತಿಗಳುಂಟು. ಇಲ್ಲಿ ಬಹಳ ವಿಶೇಷವಾದಂಥದ್ದೇನೆಂದರೆ 3 ಗ್ರಹಗಳು ವಕ್ರಗತಿಯನ್ನು ಪಡ್ಕೊಳ್ತಾರೆ. 1 ಗುರು, ಈಗಾಗಲೇ ಗುರು ವಕ್ರನಾಗಿದ್ದಾನೆ, ಈಗಾಗಲೇ ಬುಧನೂ ವಕ್ರನಾಗಿದ್ದಾನೆ. ಅದರ ಜೊತೆಯಲ್ಲಿ ಶುಕ್ರವಾರ ಕುಜ ವಕ್ರ ಆಗ್ತಾ ಇರುವಂಥದ್ದು ಅದ್ಭುತವಾದಂಥ ರಿಸಲ್ಟ್. ಕೆಲವರಿಗೊಬ್ಬರಿಗೆ ಅದ್ಭುತ ಅಂದರೆ ಮಿರಾಕಲ್ ನಡೀಬೇಕು, ಆ ರೀತಿಯಲ್ಲಿ ನಡೆಯುವಂಥದ್ದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಯಾವ ರೀತಿ ಏನು ಪರಿಣಾಮ ಬೀರಬಹುದು ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ
ಕುಜ ನೀಚನಾಗಿದ್ದಾನೆ, ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿ ಆಗಿರ್ತಕ್ಕಂಥ ರಾಷ್ಟ್ರಾಧಿಪತಿ ಅಥವಾ ಮೇಷ ಲಗ್ನ ಅಧಿಪತಿಯಾಗಿರ್ತಕ್ಕಂಥ ಕುಜ ನೀಚನಾಗಿದ್ದು ಶುಕ್ರವಾರ ವಕ್ರಗತಿಯನ್ನು ಪಡೆಯೋದ್ರಿಂದ ಅದ್ಭುತವಾದಂಥ ರಿಸಲ್ಟು, ಯೋಗ ಫಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ, ಭೂಮಿ ತಗಾದೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು, ಲಾಭವನ್ನು ನೋಡ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಯಾರಿಂದಲೋ ಏನೋ ಸಹಾಯಗಳಾಗಿ ನಿಮಗೆ ಸೋಲಾಗುವಂಥದ್ರಿಂದ ಗೆಲುವನ್ನು ಸಾಧಿಸುವಂಥ ಒಂದು ಪರಿಣಾಮಗಳು ಕೂಡ ನಿಮ್ಮ ಮೇಲೆ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳು ಅಂತಕ್ಕಂಥದ್ದು ಸ್ವಲ್ಪ ಸ್ಪೀಡ್ ಆಗುವಂಥ ಸನ್ನಿವೇಶಗಳು, ಲಾಭಕರವನ್ನು ತರುವಂಥ ರೀತಿಯಲ್ಲಿ ನಿಮ್ಮ ಉದ್ಯಮ ವ್ಯಾಪಾರ ವ್ಯವಹಾರಗಳು ಚಾಲುವಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಇನ್ನೊಂದು ಅದೃಷ್ಟ ಮೇಷರಾಶಿನವ್ರಿಗೆ ಏನಂದರೆ, ವಾಹನ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಅಥವಾ ಮನೆ ಕಟ್ಟಬೇಕು, ಸ್ಥಿರಾಸ್ತಿ ಮಾಡಬೇಕು, ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥವರು ಈ ಸಂದರ್ಭ ಬಹಳ ಸೂಕ್ತವಾಗಿದೆ. ತುಂಬ ಪರಿಣಾಮವನ್ನು ಬೀರುತ್ತೆ. ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ. ಯಾಕೆಂದರೆ ಗುರುವಿನ ಪ್ರಭಾವ ಆ ರೀತಿಯಲ್ಲಿದೆ. ನೀವು ಹೆಂಗೆ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ, ನೀವೇನಾದರೂ ಪ್ರಯತ್ನ ಮಾಡಿದರೆ ಈ ಸಂದರ್ಭ ತುಂಬ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ಮೇಷಲಗ್ನವಾಗಿ ಗುರುದಶೆ ಚಂದ್ರಭಕ್ತಿ, ಚಂದ್ರದಶೆ ಗುರುಭಕ್ತಿ ನಡೀತಾ ಇದ್ದಂಥ ಪಕ್ಷದಲ್ಲಿ ಸ್ಥಿರಾಸ್ತಿ, ಮನೆ, ಮತ್ತೊಂದು ಮಗದೊಂದು ಅಥವಾ ವಾಹನ ಆಗಲೇಬೇಕು, ಆಗತ್ತೆ. ಅಷ್ಟು ಚೆನ್ನಾಗಿದೆ ಮೇಷರಾಶಿನವರಿಗೆ. ಇನ್ನು ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣಗಳಿದೆ. ಪತ್ರ ವ್ಯವಹಾರ, ರಿಜಿಸ್ಟ್ರೇಷನು, ಅಗ್ರಿಮೆಂಟ್, ಸ್ವಲ್ಪ ಅಲ್ಲೇನೋ ಸಣ್ಣದಾಗಿ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕು. ಬಂಧು ಬಾಂಧವರೊಂದಿಗೆ, ನೆರೆಹೊರೆಯವರೊಂದಿಗೆ ತಗಾದೆಗಳು ಜಾಸ್ತಿ ಆಗುವಂಥದ್ದು ಸಾಮಾನ್ಯವಾಗಿ. ಪ್ರಯಾಣದಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಉಂಟು. ಸ್ವಲ್ಪ ಒಂದು ರೀತಿಯಲ್ಲಿ ಉಡಾಫಿತನದಿಂದಲೋ ಅಥವಾ ತುಂಬ ಸ್ಪೀಡಾಗಿ ಕೆಲಸ ಆಗಬೇಕು ಅನ್ನೋ ರೀತಿಯಲ್ಲಿ ಹೋಗಿಬಿಟ್ಟು ಸ್ವಲ್ಪ ಎಡವಟ್ಟನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಭಾವನಾತ್ಮಕವಾದಂಥ ಪೆಟ್ಟು, ಪ್ರೀತಿ, ಪ್ರೇಮ, ವಿಶ್ವಾಸಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಮುರಿದು ಬೀಳತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಮಕ್ಕಳೊಂದಿಗೆ ಸ್ವಲ್ಪ ಕಲಹಗಳಾಗ್ತದೆ. ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಕಲಹಗಳಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಪ್ಯಾರಲಿಸಿಸ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ನರ ದೌರ್ಬಲ್ಯ, ಸ್ಕಿನ್ ಇನ್ಫೆಕ್ಷನ್ಸ್ ಇರ್ತಕ್ಕಂಥದ್ದು, BP ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸವಿರುವಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಈ ಪರಿಣಾಮ ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗ್ರತೆಯಿಂದ ಇರಲೇಬೇಕಾಗತ್ತೆ ಮೇಷರಾಶಿನವರು. ಇನ್ನು ಶುಕ್ರನ ಪ್ರಭಾವ ನಿಮ್ಮ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಈ ಶುಭ ಕಾರ್ಯ ಪ್ರಯತ್ನ, ಮದುವೆ, ಮತ್ತೊಂದು ಮಗದೊಂದು ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ತುಂಬ ದಿವಸದಿಂದ ಮದುವೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಲೂ ಈ ಸಂದರ್ಭ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಜನ್ಮಜಾತಕ ಸ್ವಲ್ಪ ಒಂದು 30% ಸಪೋರ್ಟ್ ಮಾಡಿರೋ ಗೋಚಾರದ ಪ್ರಕಾರವಾಗಿ ಶುಭ ಕಾರ್ಯಕ್ಕೆ ಒಳ್ಳೆಯ ಶುಭ ಮುಹೂರ್ತಗಳು, ಶುಭಗಳಿಗೆ ಅಂತಕ್ಕಂಥದ್ದು ಕೂಡಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಪಾಲುದಾರಿಕೆ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ನೀವು ಕಿರಿಕಿರಿಗಳನ್ನು ಮಾಡಿಕೊಳ್ಳಬೇಕು ಹೊರತು, ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳು ಇದೆ. ನೀವೇ ಏನಾದರೂ ಹುಂಬತನದಿಂದ ಕಳೆದುಕೊಳ್ಳಬೇಕು. ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡಿ. ವಿದ್ಯಾಭ್ಯಾಸ ಅದ್ಭುತವಾದಂಥ ಅವಕಾಶ, ಉನ್ನತ ವಿದ್ಯಾಭ್ಯಾಸ ಅದ್ಭುತವಾದಂಥ ಅವಕಾಶ, ವಿದೇಶಯಾನವನ್ನು ಮಾಡಬೇಕು, ಅನುಕೂಲವಾಗುವಂಥ ಯೋಗ ಫಲಗಳು ಉಂಟು. ಕಾನೂನು ಚಟುವಟಿಕೆಯಲ್ಲಿ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ. ಸರ್ಕಾರಿ ವ್ಯವಹಾರಗಳೇನಿರ್ತವಲ್ಲ, ಆ ಸರ್ಕಾರಿ ವ್ಯವಹಾರಗಳು ವಾರ ಆರಂಭದಲ್ಲಿ ಸ್ವಲ್ಪ ಪರವಾಗಿರೋದಿಲ್ಲ, ತದನಂತರವಾಗಿ ಸ್ವಲ್ಪ ಸೋಲುಗಳಾಗುವಂಥ ಸಾಧ್ಯತೆಗಳು ಉಂಟು. ಸರ್ಕಾರಿ ಅಧಿಕಾರಿಗಳೊಂದಿಗೆ, ರಾಜಕೀಯ ವ್ಯಕ್ತಿಗಳೊಂದಿಗೆ ಏನಾದರೂ ಸಣ್ಣ ಪಟ್ಟದಾದ ಸಮಸ್ಯೆಗಳಾದರೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೇಡಿ. ನೀವೇ ದೊಡ್ಡವರು ಅಂತ ಅಂತರವನ್ನು ಕಾಯ್ದುಕೊಳ್ಬೇಡಿ, ಏನು ಸಮಸ್ಯೆಯನ್ನು ತಂದಿಡ್ತಾರೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಸೂಕ್ತ. ವ್ಯಯಭಾವ ಆದಷ್ಟು ಕೂಡ ಇನ್ವೆಸ್ಟ್ಮೆಂಟು, ಸ್ಥಿರಾಸ್ತಿ, ವಾಹನ, ಭೂಮಿ ಇಂಥವುಗಳಿಗೆ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತವಂಥ
ಯೋಚನೆಗಳನ್ನು ಹಾಕಿಕೊಳ್ತಕ್ಕಂಥ ಸ್ಥಿತಿಯೂ ಇದೆ. ಕನಸನ್ನು ಕಾಣುವಂಥದಕ್ಕೆ ದಾರಿ ಇದೆ ಮೇಷರಾಶಿನವರಿಗೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ಈ ವಾರ ಮೇಷರಾಶಿನವರಿಗೆ ಒಳ್ಳೆಯ ಲಾಭವನ್ನು, ಅನುಕೂಲವನ್ನು, ಯೋಗವನ್ನು, ಗೆಲುವನ್ನು ನೋಡುವಂಥ ಸಾಧ್ಯತೆಗಳಿದೆ. ರವಿಯ ಪ್ರಭಾವ ಸರ್ಕಾರಿ ಅಧಿಕಾರಿಗಳ ಕೈ ಕೊಡಬಹುದು, ರಾಜಕಾರಣಿಗಳ ಕೈ ಕೊಡಬಹುದು, ಅವರಿಂದ ಸಮಸ್ಯೆಗಳಾಗಬಹುದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಅಧಿಕಾರಿಗಳೊಂದಿಗೆ ವ್ಯವಹಾರವನ್ನು ಮಾಡಿ. ಏನೋ ಒಂದು ಕಿರಿಕ್ ಮಾಡ್ತಾರೆ. ಹಾಗಾಗಿ ಒಂದು ಕೆಲಸ ಮಾಡಿ, ಇರುವಂಥ ಸಮಸ್ಯೆಗಳು ಹೋಗಬೇಕು, ತೊಂದರೆ ತಾಪತ್ರೆ ನಿವಾರಣೆ ಆಗಬೇಕು. ಸಾಧ್ಯವಾದಷ್ಟು ಈ ವಾರ ರುದ್ರಾಭಿಷೇಕವನ್ನು ಶಿವನ ಆಲಯದಲ್ಲಿ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದಕ್ಕೆ ಸ್ವಲ್ಪ ಅನುಕೂಲಕರ ವಾತಾವರಣಗಳು ನಿರ್ಮಾಣವಾಗಬೇಕು. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಅನುಕೂಲವಾಗುವಂಥ ನಿರ್ಮಾಣವಾಗಬೇಕು. ಸ್ವಲ್ಪ ಮನಸ್ತಾಪಗಳಾಗ್ತದೆ, ಬಟ್ ಅನುಕೂಲ ಅಂತಕ್ಕಂಥ ನಾನು ಸರಿಯಾದ ರೀತಿಯಲ್ಲಿ ಸರಿದೂಗಿಸ್ಕೊಂಡ್ರೆ ಅನುಕೂಲವಾಗುವಂಥ ಸ್ಥಿತಿ ಇದೆ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಸಂಗಾತಿಯೊಂದಿಗೆ ಒಂದು ಪ್ರೀತಿ, ವಿಶ್ವಾಸ, ಅನುರಾಗ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಆ ಕಡೆಯಿಂದ ಸ್ಪಂದನೆ ಇರುತ್ತೆ. ನಿಮ್ಮ ಕಡೆಯಿಂದ ಎಲ್ಲೋ ಸಣ್ಣದಾಗಿ ನಿಮ್ಮದೇ ಆದಂಥ ಒಂದು ಕೆಲವೊಂದು ಒತ್ತಡಗಳಿಂದ ಅದನ್ನು ಅನುಭವಿಸುವಂಥ ಯೋಗ ಫಲವನ್ನು ಪಡೆದುಕೊಂಡು ಬಂದಿರುವುದಿಲ್ಲ. ಯಾಕೆಂದರೆ ನಿಮ್ಮ ಸ್ಥಿತಿ ಹಠ, ಮಂಡತನ, ಈಗೋಯಿಸಮ್, ಸ್ವಲ್ಪ ಆತ್ಮಾಭಿಮಾನ ಅಂತ ಏನು ಕರಿತೀವಲ್ಲ, ಆತ್ಮಾಭಿಮಾನ, ಸ್ವಲ್ಪ ಆತುರದ ಪ್ರಭಾವ ಇಂಥವು ಹೆಚ್ಚಾಗಿದ್ದು ಯಾವುದಕ್ಕೂ ಸ್ಪಂದಿಸುವಂಥ ರೀತಿಯಲ್ಲಿ ಸಡನ್ನ ಮೂಗಿನ ಮೇಲೆ ಬರುತ್ತೆ ಕೋಪ ಅಂತಕ್ಕಂಥದ್ದು ಈ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಅದನ್ನು ಇರುವಂಥದ್ದನ್ನು ಅನುಭವಿಸುವಂಥದ್ರಲ್ಲಿ ನೀವೇ ಸೋಲುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಏಕೆಂದರೆ ಬುಧನ ಪ್ರಭಾವ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಸುಧಾರಣೆ ಆಗುತ್ತೆ. ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ ಅಂದ್ರೂ ಕೂಡ ಒಂದು 60 ಭಾಗವಂತರೂ ಆಗಲೇಬೇಕು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುವಂಥ ಲಕ್ಷಣಗಳನ್ನು ತೋರಿಸಿದಾಗ ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಾರಾಂತ್ಯ ತುಂಬ ಚೆನ್ನಾಗಿರುವಂಥದ್ದು ಉಂಟು ಅಂತ ಹೇಳ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಸಹಕಾರಿಯಾಗಿದೆ. ಚಿಂತೆ ಮಾಡುವಂಥದ್ದು ಬೇಡ. ಆರೋಗ್ಯ ಸುಧಾರಣೆಯ ಲಕ್ಷಣಗಳಿದೆ. ಆರೋಗ್ಯ ಸುಧಾರಿಸುತ್ತೆ. ಏನೇ ಸಮಸ್ಯೆಗಳಿದ್ರೂ ವೈದ್ಯೋಪಚಾರ ಚೆನ್ನಾಗಾಗುತ್ತೆ. ಮತ್ತು ಇರುವಂಥ ಸಣ್ಣ ಪುಟ್ಟದಂಥ ಆರೋಗ್ಯವೂ ಕೂಡ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ಥಿರಾಸ್ತಿ ಖರೀದಿ ಮಾಡಬೇಕು ಅಥವಾ ಏನಾದರೂ ಒಂದು ಮುಖ್ಯವಾದಂಥ ತೀರ್ಮಾನ ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟು ತೆಗೆದುಕೊಳ್ಬೇಕು ಅಂದರೆ ಅನುಕೂಲವಿದೆ. ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಅನುಕೂಲವಿದೆ. ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಖಂಡಿತ ಆಗುತ್ತೆ. ಪ್ರಯತ್ನವನ್ನು ಮಾಡಿ. ಅದರಲ್ಲೂ ಕೂಡ ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕು ಅಥವಾ ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರಿ ಅಂದರೆ ಅವರಿಗೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ ಈ ಸಂದರ್ಭ ಅಂತಕ್ಕಂಥದ್ದು. ಈ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಾರ ಆರಂಭವಾದರೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ವಾರ ಅಂತ್ಯ ಅಂದರೆ ಮಂಗಳವಾರದ ನಂತರ ಸ್ವಲ್ಪ ಅನಾನುಕೂಲ ವ್ಯಾಜ್ಯಗಳಲ್ಲಿ ಕೋರ್ಟ್ ಕೇಸ್ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಹೋದರರೊಂದಿಗೆ ಸ್ವಲ್ಪ ಕಿರಿಕಿರಿಗಳಾಗುವಂಥ ಸನ್ನಿವೇಶಗಳಿದೆ. ಭಾಗ್ಯ ಪ್ರಭಾವ, ತಂದೆಯ ಸಹಕಾರ, ತಂದೆಯಿಂದ ಅನುಕೂಲ, ತಂದೆಯೊಂದಿಗೆ ಇರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳು, ಸ್ಥಿರಾಸ್ತಿ, ಪಿತ್ರಾರ್ಜಿತ ಅಥವಾ ಪೂರ್ವಾರ್ಜಿತ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅವು ಬಗೆಹರಿತಕ್ಕಂಥ ಲಕ್ಷಣಗಳು ನಿರ್ಮಾಣವಾಗಿ ಬರುವಂಥದಕ್ಕೆ ಉಂಟು. ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರಿ. ಪ್ರಯತ್ನ ಮಾಡಿ. ಅನುಕೂಲದ ಸ್ಥಿತಿ ಇದೆ. ಒಟ್ಟಿನಲ್ಲಿ ವೃಷಭ ರಾಶಿನವರಿಗೆ ಈ ವಾರ ಸ್ವಲ್ಪ ಅನುಕೂಲಕರವಾದಂಥ ರೀತಿಯಲ್ಲಿ ಇರುವಂಥದ್ದಾಗಿರೋದ್ರಿಂದ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ. ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಬೇಕು ಅಂತಂದರೆ ಸಾಧ್ಯವಾದಷ್ಟು ಈ ವಾರ ಎಳ್ಳೆಣ್ಣೆ ದೀಪವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಇನ್ನಷ್ಟು ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಚೆನ್ನಾಗಾಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಒಂದು. ಎರಡನೇದಾಗಿ ಅತಿ ಬುದ್ಧಿವಂತಿಕೆ ಪ್ರದರ್ಶನ ಇದೆಯಲ್ಲ, ಅದು ಎಲ್ಲೋ ನಿಮಗೆ ಸೋಲನ್ನು ತರಬಹುದು. ಯಾಕೆಂದರೆ ತುಂಬ ಚುರುಕಾಗಿ ಬುದ್ಧಿ ಓಡುತ್ತೆ.
ಹಾಗೆ ಅಲ್ಲೆಲ್ಲೋ ಸಣ್ಣದಾಗಿ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಆದರೆ ವ್ಯವಹಾರ ಮಾಡಿ ಬುದ್ಧಿವಂತಿಕೆ ಉಪಯೋಗಿಸಿ, ಅತಿ ಬುದ್ಧಿವಂತಿಕೆ ಬೇಡ. ಅತಿ ಬುದ್ಧಿವಂತಿಕೆ ಉಪಯೋಗಿಸಿಕೊಳ್ಳದಲೇ ಹೋದರೆ ಅಥವಾ ಪ್ರಯತ್ನ ಮಾಡದಲೇ ಹೋದರೆ, ಅತಿ ಬುದ್ಧಿವಂತಿಕೆ ಪ್ರಯತ್ನ ಮಾಡದಲೇ ಹೋದರೆ ನಿಮಗೆ ವ್ಯವಹಾರಗಳು ಚೆನ್ನಾಗಾಗತ್ತೆ, ವ್ಯಾಪಾರ ಚೆನ್ನಾಗಾಗತ್ತೆ, ಒಳ್ಳೆಯ ಅನುಕೂಲವನ್ನು ನೋಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಏಕೆಂದರೆ ರಾಷ್ಟ್ರಾಧಿಪತಿಯಾದಂತನು ಬಲವಾಗಿ ಕುಳಿತಿದ್ದಾನೆ. ಹಾಗಾಗಿ ನಿಮಗೆ ಅನುಕೂಲವಾಗಲೇಬೇಕು ಅಂತಕ್ಕಂಥ ಸ್ಥಿತಿ. ಕುಜ ಬೇರೆ ನೀಚನಾಗಿ ಕುಳಿತಿದ್ದಾನೆ, ವಕ್ರ ಪ್ರಭಾವ. ಏಕೆಂದರೆ 3 ಗ್ರಹಗಳು ವಕ್ರನಾಗಿರೋದ್ರಿಂದ ಈ ವಾರಾಂತ್ಯ ಅನುಕೂಲವನ್ನೇ ತರಬೇಕು ನಿಮಗೆ ಅಂತಕ್ಕಂಥ ರೀತಿಯಲ್ಲೂ ಇರುವಂಥದ್ದು, ಲಾಭವನ್ನು ತರಬೇಕು ಅನ್ನೋ ರೀತಿಯಲ್ಲೇ ಇರುವಂಥದ್ದು, ಉದ್ಯೋಗ ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಲ್ಲೇ ಇರುವಂಥದ್ದು, ಆರ್ಥಿಕವಾದಂಥ ಸುಧಾರಣೆ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ನೀವು 100 ರೂಪಾಯಿ ಲಾಭವನ್ನು ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದು 1000 ರೂಪಾಯಿ ಲಾಭವನ್ನು ತಂದಿರ್ತದೆ, ಅಥವಾ 1000 ರೂಪಾಯಿ ಅನುಕೂಲವಾಗಿರ್ತಕ್ಕಂಥ ಸಂದರ್ಭ. ಅಂದರೆ ಒಂದಕ್ಕೆ 10ರಷ್ಟು ಲಾಭ ಅಥವಾ 10ರಷ್ಟು ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ತೋರಿಸುತ್ತೆ. ತೃತೀಯ ಪ್ರಭಾವ ಅಂತಕ್ಕಂಥ ಸ್ಥಿತಿಯನ್ನು ನೋಡಿದಾಗ ಈ ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು ಅಥವಾ ಯಾವುದಾದ್ರು ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಮಾಡಿ ಅನುಕೂಲದ ಸ್ಥಿತಿ ಇದೆ. ಉದ್ಯೋಗ ಕಾರಣಾರ್ಥವಾಗಿ ವಿದೇಶಿಯಾನವನ್ನು ಮಾಡುವಂಥದ್ದಕ್ಕೂ ಕೂಡ ಅನುಕೂಲದ ಸ್ಥಿತಿಗತಿಗಳು ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ ಅಂತಕ್ಕಂಥನ್ನು ತೋರಿಸುತ್ತೆ. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಿದೆ. ತಾಯಿಯೊಂದಿಗೆ ಉತ್ತಮವಾದಂಥ ಬಾಂಧವ್ಯ ಅಥವಾ ಅವರಿಂದ ಏನೇ ಬೈಗುಳ ಮತ್ತೊಂದಾದ್ರೂ ಕೂಡ ನನ್ನ ತಾಯಿ ಅಲ್ವಾ ಅಂತಕ್ಕಂಥ ರೀತಿಯಲ್ಲಿ ಕ್ಷಮಿಸಿ ಹೋಗುವಂಥ ಸ್ಥಿತಿಗತಿಗಳು ಉಂಟು. ಈ ಪ್ರೀತಿ ಪ್ರೇಮದ ಮದುವೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯಲ್ಲಿ ಎಲ್ಲೋ ಸಣ್ಣದಾಗಿ ಕಿರಿಕಿರಿಗಳಾಗ್ತದೆ, ಹಿನ್ನಡೆಗಳಾಗುವಂಥ ಸಂದರ್ಭಗಳು ಕಂಡುಬರುತ್ತೆ, ಅಥವಾ ಕೈಗೂಡುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥದ್ದು ತೋರಿಸುತ್ತೆ. ಭಾವನಾತ್ಮಕವಾದಂಥ ಪೆಟ್ಟು ನೀವು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯ ಸ್ವಲ್ಪ ಜಾಗ್ರತೆ, ಆರೋಗ್ಯವೇ ನಿಮಗೆ ಈ ಸಂದರ್ಭದಲ್ಲಿ ಕೈ ಕೊಡಬಹುದು. ಮಿಕ್ಕಿದ್ದೆಲ್ಲವೂ ಕೂಡ ಚೆನ್ನಾಗಿ ಆಗುವಂಥ ಲಕ್ಷಣಗಳಿದ್ರೂ ಕೂಡ ಆರೋಗ್ಯ ಕೈ ಕೊಡಬಹುದು. ಸ್ವಲ್ಪ ಉಸಿರಾಟ ಸಂಬಂಧಪಟ್ಟ ಸಮಸ್ಯೆಗಳಾಗುವಂಥದ್ದು, ಅಥವಾ ಈ ಏನು ಕಿಡ್ನಿಲಿ ಕಲ್ಲಿದೆ ಅನ್ನೋ ರೀತಿಯಲ್ಲಿ ಏನಾದರೂ ಸಮಸ್ಯೆ ಅಥವಾ ನೋವು ಅಂತಕ್ಕಂಥದ್ದು, ಹೊಟ್ಟೆ ನೋವು ಜಾಸ್ತಿ ಆಗುವಂಥದ್ದು, ಅಥವಾ ಅರ್ನಿಯಾಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಮತ್ತು ಎಕ್ಸೆಸ್ ಆಫ್ ಈಟ್ ಜಾಸ್ತಿ ಆಗುವಂಥದ್ದು, ಸುಸ್ತು, ಬೆನ್ನು ಸೆಳೆತ, ಇಂಥವು ಸ್ವಲ್ಪ ನಿಮಗೆ ಪರಿಣಾಮವನ್ನು ಬೀರಬಹುದು ಈ ವಾರ. ಆರೋಗ್ಯ ಎಚ್ಚರಿಕೆಯಿಂದ ನೋಡಿಕೊಳ್ಳಲೇಬೇಕು. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ವಾರ ಮಧ್ಯಭಾಗದಲ್ಲಿ ಅನುಕೂಲಕರವಿದೆ, ಪ್ರಯತ್ನವನ್ನು ಮಾಡಬಹುದು. ಶುಭ ಕಾರ್ಯ ಪ್ರಯತ್ನಕ್ಕೆ ಕೋರ್ಟ್ ಕೇಸ್ ವ್ಯವಹಾರಗಳಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸ್ಥಿತಿ ಇದೆ. ಅಂದರೆ ವ್ಯಾಜ್ಯಗಳಲ್ಲಿ ಹಿನ್ನಡೆ ಎನ್ನುವ ರೀತಿಯಾದಂಥ ಸ್ಥಿತಿ, ಅಥವಾ ಮೋಸ ಮಾಡುವಂಥ ಸಾಧ್ಯತೆಗಳು ಬರಬಹುದು. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಮಾಡಿ ಅನುಕೂಲದ ಸ್ಥಿತಿ ಇದೆ. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ವಾರ ಆರಂಭ ತುಂಬ ಚೆನ್ನಾಗಿರುವಂಥದ್ದು ಉಂಟು, ಪ್ರಯತ್ನವನ್ನು ಮಾಡಬಹುದು. ವಾರಾಂತ್ಯದಲ್ಲಿ ಸಿಕ್ಕಿರ್ತಕ್ಕಂಥ ಉದ್ಯೋಗಗಳು, ನಿಮಗೆ ಸಿಗುವಂಥ ಉದ್ಯೋಗಗಳು ಸ್ವಲ್ಪ ಕಷ್ಟ, ಸ್ಟ್ರಗಲ್ ಜಾಸ್ತಿ ಆಗಬೇಕಾಗತ್ತೆ. ಆ ರೀತಿಯಾದಂಥ ಉದ್ಯೋಗದಲ್ಲೂ ವಾರಾಂತ್ಯದಲ್ಲಿ ಸಿಗುವಂಥದ್ದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಸ್ವಲ್ಪ ತುಂಬ ಜವಾಬ್ದಾರಿಗಳು ಜಾಸ್ತಿಯಾಗಿ ಅದನ್ನು ಮಾಡೋಣ, ಇದನ್ನು ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅನ್ನೋ ರೀತಿಯಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿಯಾಗಿ ಸ್ವಲ್ಪ ಅಲ್ಲೇನೋ ಸ್ವಲ್ಪ ನಿಮಗೆ ನಿದ್ರಾ ಭಂಗವಾಗುವಂಥ ಸಾಧ್ಯತೆಗಳು ಬರಬಹುದು. ಮಿಥುನ ರಾಶಿನವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರದಲ್ಲಿ ದುರ್ಗಾಷ್ಟೋತ್ತರವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಮಿಥುನ ರಾಶಿನವರು. ಸ್ವಲ್ಪ ರಾಹು ನಿಮಗೆ ಈ ವಾರ ಸ್ವಲ್ಪ ಹಿನ್ನಡೆಯನ್ನು ತರ್ತಾನೆ. ಹಾಗಾಗಿ ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ವಾರ ಆರಂಭ ಮತ್ತು ವಾರ ಅಂತ್ಯ ತುಂಬ ಚೆನ್ನಾಗಿರುತ್ತೆ. ವಾರ ಮಧ್ಯಭಾಗ ನಿಮಗೆ ಸ್ವಲ್ಪ ಎಡವಟ್ಟನ್ನು ಕೊಡಬಹುದು. ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿವಸಗಳಲ್ಲಿ ಸ್ವಲ್ಪ ಎಡವಟ್ಟನ್ನು ಕೊಡಬಹುದು ನಿಮಗೆ. ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಕಂಡುಬರುವಂಥ ಸಾಧ್ಯತೆಗಳಿರುತ್ತೆ. ತಪ್ಪು ನಿರ್ಧಾರ ವಾರ ಮಧ್ಯಭಾಗದಲ್ಲಿ ತೆಗೆದುಕೊಳ್ತೀರಿ, ಹಾಗಾಗಿ ಜಾಗ್ರತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಖರ್ಚು ಜಾಸ್ತಿ ಮಾಡೋದ್ರಿಂದ ಎಷ್ಟು ಬಂದರೂ ಸಾಕಾಗೋದಿಲ್ಲ. ವ್ಯವಹಾರ ಆಗುತ್ತೆ, ಹಣಕಾಸು ಬರುತ್ತೆ, ಎಲ್ಲಿಂದ ಬರುತ್ತೋ ಹೇಗೆ ಬರುತ್ತೋ ಒಟ್ಟಿನಲ್ಲಿ ಬರುತ್ತೆ. ಬಟ್ ಅದಕ್ಕೆ 100ರಷ್ಟು ಖರ್ಚು ಅಂತಕ್ಕಂಥ ರೀತಿಯಲ್ಲಿ, ಅಂದರೆ 10 ರೂಪಾಯಿ ಬಂದರೆ 100 ರೂಪಾಯಿ ಖರ್ಚು ಅನ್ನೋ ರೀತಿಯಲ್ಲಿ ಇರುತ್ತೆ. ಹಾಗಾಗಿ 90 ರೂಪಾಯಿ ಶಾರ್ಟೇಜ್ ಅನ್ನೋ ರೀತಿಯಲ್ಲೇ ಕಾಣ್ತಕ್ಕಂಥದ್ದಾಗಿರೋದ್ರಿಂದ ಆರ್ಥಿಕ ಕೊರತೆಯನ್ನು ಎದುರಿಸ್ತೀರಿ. ವ್ಯವಹಾರ ಆಗಲ್ಲ ಅಂತಲ್ಲ, ಆರ್ಥಿಕ ಕೊರತೆಯನ್ನು ಎದುರಿಸ್ತಕ್ಕಂಥ ಸ್ಥಿತಿ ಇರುತ್ತೆ. ತೃತೀಯ ಪ್ರಭಾವ ಅಂತಕ್ಕಂಥದ್ದು ಸಾಮಾನ್ಯವಾಗಿ
ಈ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿ ಉಂಟು. ವಿದ್ಯಾಭ್ಯಾಸ ಅನುಕೂಲಕರ ವಾತಾವರಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿ ಇದೆ. ಕುಟುಂಬದ ಒಪ್ಪಿಗೆ ಸಿಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ನೇರ ಮಾತುಗಳು ಅಥವಾ ಮಾತು ಜಾಸ್ತಿ ಆಡೋಕ್ಕೋಗಿ ಏನೋ ಸಣ್ಣದಾಗಿ ತುಂಬ ನಾಲೆಡ್ಜಬಲ್ ಮಾತನಾಡೋಕ್ಕೋಗಿ ಎಲ್ಲೋ ನೀವು ಇರುಸು ಮುರುಸಿಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ. ವಾರ ಮಧ್ಯಭಾಗದಲ್ಲಿ ಏನಾದರೂ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಮಾನಸಿಕ ಅಸಮತೋಲನ ಇವನ್ನೆಲ್ಲವನ್ನು ಕೂಡ ಅನುಭವಿಸುವ ಸಾಧ್ಯತೆಗಳಿರುತ್ತೆ. ಬಿಟ್ಟರೆ ವಾರ ಆರಂಭ ವಾರಾಂತ್ಯ ಆರೋಗ್ಯದ್ದು ಕೂಡ ಚೆನ್ನಾಗಿರುತ್ತೆ. ಮತ್ತು ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳು ಕೂಡ, ಅಂದರೆ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗ ಹುಡುಕ್ತಾ ಇರತಕ್ಕಂಥವರಿಗೆ ಅನುಕೂಲದ ಸ್ಥಿತಿಗತಿಗಳು ಉಂಟು ಅಂತ ಹೇಳ್ತದೆ ಈ ಸಂದರ್ಭ. ಶುಭಕಾರ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸಹಕಾರಿಯಾಗಿದೆ. ಮಿತ್ರರಿಂದ ಸಹಕಾರ, ಹೆಣ್ಣು ಮಕ್ಕಳಿಂದ ಸಹಕಾರ, ಹೆಣ್ಣು ಮಕ್ಕಳೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಒಂದು ಪ್ರಯತ್ನಗಳು ಕೂಡ ಉಂಟು ಅಂತ ಹೇಳ್ತದೆ. ದಾಂಪತ್ಯದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಲಾಭ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಬೇರೆಯವರ ಸಹಕಾರ ನಿಮಗೆ ಸಿಗುತ್ತದೆ ಹೊರತು ಅಥವಾ ಸಹಕಾರದಿಂದ ನಿಮಗೆ ಇರ್ತಕ್ಕಂಥ ಶಾರ್ಟೇಜು ಅಥವಾ ಕಡಿಮೆ ಅಂತಕ್ಕಂಥ ರೀತಿಯಲ್ಲಿ ಅಥವಾ ಕೊರತೆ ಅಂತಕ್ಕಂಥದ್ದನ್ನು ಬಗೆಹರಿಸ್ಕೊಳ್ತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಸ್ಥಿರಾಸ್ತಿಯಿಂದ ಆರ್ಥಿಕವಾದಂಥ ಅನುಕೂಲ, ತಂದೆಯಿಂದ ಆರ್ಥಿಕವಾದಂಥ ಅನುಕೂಲ, ಅಧಿಕಾರಿಗಳಿಂದ ಆರ್ಥಿಕವಾದಂಥ ಅನುಕೂಲ ಅಥವಾ ಕೆಲಸ ಕಾರ್ಯಗಳಾಗೋದಕ್ಕೆ ದಾರಿಯಾಗ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ತಂದೆ ಮಕ್ಕಳಲ್ಲಿ ಇರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಉನ್ನತ ಅಧಿಕಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದ್ಭುತವಾದಂಥ ಅವಕಾಶಗಳಿದೆ. ಬಡ್ತಿ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡುವಂಥವರಿಗೆ ಮತ್ತು ಉನ್ನತ ಅಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂತಂದರೆ ವಾರ ಆರಂಭ ಅಥವಾ ವಾರಾಂತ್ಯದಲ್ಲಿ ಪ್ರಯತ್ನ ಮಾಡಿ ಅನುಕೂಲದ ಸ್ಥಿತಿ ಇದೆ. ಒಟ್ಟಿನಲ್ಲಿ ಕಟಕ ರಾಶಿನವರಿಗೆ ಸಾಕಷ್ಟು ಒಂದು 40 ಭಾಗ ಕೆಲವೊಂದು ಕೊರತೆಯನ್ನು ಎದುರಿಸ್ತೀರಿ, ಒಂದು 60 ಭಾಗ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದಕ್ಕೆ ದಾರಿ ಇದೆ. ಹಾಗಾಗಿ ಪ್ರಯತ್ನ ಮಾಡಿ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಅದರಲ್ಲೂ ವಾರಾಂತ್ಯ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಯೋಗಕಾರಕನಾದಂಥವನು ಬಲ ಪಡ್ಕೊತಾನೆ. ನೀಚನಾಗಿ ಕುಂತಿದ್ದೆ ಇಲ್ಲಿವರೆಗೆ, ನೀಚ ಭಂಗರಾಜಯೋಗಕ್ಕೂ ಒಳಗಾಗ್ತಾನೆ. ಹಾಗಾಗಿ ಆಗದಲೇ ಇರತಕ್ಕಂಥ ಕೆಲಸಗಳು ಕೂಡ ಆಗಬೇಕು ನಿಮಗೆ ಕಟಕ ರಾಶಿಗೆ. ಆ ಪರಿಣಾಮವನ್ನು ಬೀರುತ್ತೆ ಈ ವಾರ. ಪರಿಹಾರ ಸಣ್ಣ ಪುಟ್ಟದಾಗಿ ಶನಿ ಅಷ್ಟಮ ಶನಿ ಕಾಟ ಇರಲೇಬೇಕು, ಅದು ರಾಹು ಪ್ರಭಾವಕ್ಕೊಳಗಾಗಲೇಬೇಕು. ಹಾಗಾಗಿ ಅಪಚಾರ, ಅಪಗೌರವ, ಅಪಮಾನ, ಅಪನಿಂದನೆ ಬರಲೇಬೇಕು ಶನಿ ಪ್ರಭಾವದಿಂದ, ರಾಹುವಿನ ಪ್ರಭಾವದಿಂದ. ಹಾಗಾಗಿ ಸಾಧ್ಯವಾದಷ್ಟು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸಾಧ್ಯವಾದಷ್ಟು ಕೂಡ ಯಾರು ವಯೋವೃದ್ಧರಿರ್ತಾರೋ ಅಂಥವರಿಗೆ ಗೌರವವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಲಾಭವನ್ನು ಗಳಿಸಲೇಬೇಕು, ಅನುಕೂಲವಾಗಲೇಬೇಕು, ಯೋಗ ಫಲ ಬರಲೇಬೇಕು, ಆರ್ಥಿಕ ಸುಧಾರಣೆ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿದೆ. ಆಗತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗುವಂಥ ಲಕ್ಷಣಗಳು ಉಂಟು. ಯತ್ನ ಕಾರ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಲಕ್ಷಣಗಳು, ಯೋಗ ಫಲಗಳು ಅಂತಕ್ಕಂಥದ್ದು, ಪ್ರಶಂಸೆಗಳು ಬರ್ತಕ್ಕಂಥದ್ದು, ಹೊಗಳಿಕೆಗಳು ಬರ್ತಕ್ಕಂಥದ್ದು, ಬೆನ್ನು ತರ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರ್ತದೆ. ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಯೋಗ ಫಲಗಳೆಲ್ಲೂ ಕೂಡ ಬರುತ್ತೆ. ಕುಟುಂಬದ ಸಹಕಾರ ಸಿಗುವಂಥ ಲಕ್ಷಣಗಳು ನಿಮಗೆ ಸಿಂಹರಾಶಿಗೆ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಬಂಧು ಬಾಂಧವರೊಂದಿಗೆ ಸ್ವಲ್ಪ ಮಾನಸಿಕವಾದಂಥ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥದ್ದು, ಅವರ ಒಂದು ಅಹಂಭಾವ ಅಂತಕ್ಕಂಥದ್ದು ಅಥವಾ ಅವರ ಒಂದು ಅಧಿಕಾರದ ಅಥವಾ ದರ್ಪ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿಮಗೆ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪತ್ರ ವ್ಯವಹಾರ, ರಿಜಿಸ್ಟ್ರೇಷನು, ಅಗ್ರಿಮೆಂಟಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸ್ಥಿತಿ ಉಂಟು. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಮಂದತ್ವ, ಸ್ವಲ್ಪ ರೆಸ್ಟು, ನಿದ್ರಾ ಭಾವ ಜಾಸ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ ವಿದ್ಯಾರ್ಥಿಗಳಲ್ಲಿ ನೋಡ್ತೀರಿ. ಈ ಸಂದರ್ಭದಲ್ಲಿ ಪಂಚಮ ಪ್ರಭಾವ, ಪ್ರೀತಿ ವಿಶ್ವಾಸಗಳಿಗೆ ಪೆಟ್ಟನ್ನು ತಿನ್ನುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಈ ಸಂದರ್ಭ ಅಷ್ಟೊಂದು ಗಂಭೀರವಾಗುವಂಥ ಅಥವಾ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳು ಇರೋದಿಲ್ಲ.
ವಾರ ಆರಂಭದಲ್ಲಿ ಭಾನುವಾರ ಸೋಮವಾರದಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಬರಬಹುದು. ಉಸಿರಾಟ ಸಮಸ್ಯೆ, ಬಿ ಪಿ ವ್ಯತ್ಯಾಸ, ಅಥವಾ ಪೈಲ್ಸ್ ಪ್ರಾಬ್ಲಮ್ಮು, ವಿಷರ್ ಪ್ರಾಬ್ಲಮ್ಮು, ಗುಪ್ತ ರೋಗ ಅಂತಕ್ಕಂಥ ರೀತಿಯಲ್ಲಿ, ಇನ್ಫೆಕ್ಷನ್ಸ್ ಅಂತಕ್ಕಂಥ ರೀತಿಯಲ್ಲಿ ವಾರ ಆರಂಭದಲ್ಲಿ ಸಣ್ಣ ಪುಟ್ಟದಾದಂಥ ಸಮರಸವನ್ನು ತರಬಹುದು. ಆದರೆ ವಾರ ಮಧ್ಯಭಾಗದಿಂದ ಆಚೆಗೆ ಸುಧಾರಣೆಯ ಲಕ್ಷಣಗಳಿದೆ ಆರೋಗ್ಯದಲ್ಲಿ, ಚಿಂತೆ ಮಾಡುವಂಥದ್ದು ಬೇಡ. ಆದರೆ ವಾರ ಅಂತ್ಯದಲ್ಲೂ ಕೂಡ ಒಂದು ಸಣ್ಣದಾದಂಥ ಸಮಸ್ಯೆ ಏನಂದರೆ ನರದೌರ್ಬಲ್ಯಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಿ. ತೊಂದರೆ ಏನಾಗೋದಿಲ್ಲ, ಸ್ವಲ್ಪ ಜಾಗ್ರತೆಯಿಂದ ಇರಿ ಅಷ್ಟೇ. ಗುರುಪ್ರಭಾವ ಇದೆಯಲ್ಲ, ರಕ್ಷಣೆ ಮಾಡುತ್ತೆ. ಒಳ್ಳೆಯ ಔಷಧ ಉಪಚಾರ ಅಥವಾ ಮೆಡಿಸಿನ್ ಸರಿಯಾಗಿ ತೆಗೆದುಕೊಂಡ್ರೆ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ. ಚಿಂತೆ ಮಾಡುವಂಥದ್ದು ಬೇಡ. ಸಂಗಾತಿಯೊಂದಿಗೆ ಕಲಹ, ಅವರ ಉಡಾಫಿತನ, ಸೋಮಾರಿತನ, ಆಲಸ್ಯ ಅಂತಕ್ಕಂಥದ್ದು ನಿಮಗೆ ಬೇಸರವನ್ನು ತರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳಿದರೆ, ಹೆಣ್ಣು ಮಕ್ಕಳೊಂದಿಗೆ ಅಥವಾ ಸಹೋದರಿಯೊಂದಿಗೆ ಅಥವಾ ಹೆಣ್ಣು ಮಕ್ಕಳು ಶತ್ರುಗಳಾಗಿ ಪರಿವರ್ತನೆ ಆಗ್ತದೆ. ಹೆಣ್ಣು ಮಕ್ಕಳು ಅಂತಂದರೆ ನಿಮಗೆ ಮಿತ್ರರಾಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಸ್ತ್ರೀಯರಿಂದ ಸ್ವಲ್ಪ ಶತ್ರುತ್ವ ಅಥವಾ ಕಿರಿಕಿರಿ ಪರಿಸ್ಥಿತಿಗಳು ಬರುತ್ತೆ. ಈ ಸಂದರ್ಭ ಭಾಗ್ಯ ಪ್ರಭಾವ, ವಿದೇಶಕ್ಕೆ ಹೋಗಬೇಕು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ತದೆ. ಬಟ್ ಕಷ್ಟ ಬಿದ್ದು ಏನಾದರೂ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಹೋರಾಟವನ್ನು ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ. ಅಂದರೆ ಅಂತಿಮ ಅಲಸಿ 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 ಕೊನೆಗೆ ಜಯ. ಹಾಗಾಗಿ ನೀವು ಅಲಿಯೋದಕ್ಕೆ ತಯಾರಿಲ್ಲ ಅಂತಂದರೆ, ಅಥವಾ ಆ ಶ್ರಮವನ್ನು ಹಾಕೋಕ್ಕೆ ತಯಾರಿಲ್ಲ ಅಂದರೆ ಫೇಲ್ಯೂರ್ ಆಗ್ತೀರಿ. ಆದರೂ ಪರವಾಗಿಲ್ಲ, ಏನಾದರೂ ಆಗಲಿ ನಾನು ಸಕ್ಸಸ್ ನೋಡಲೇಬೇಕು ಅಂತಂದರೆ ಕೊನೆಗೆ ಅಲ್ಟಿಮೇಟ್ ಜಯ ಸಿಗಲೇಬೇಕು, ಸಿಗುತ್ತೆ. ನಿಮಗೆ ಆ ಪರಿಣಾಮ ಇದೆ. ಅದರಲ್ಲೂ ವಾರ ಹಂತದಲ್ಲಿ ಆ ಪರಿಣಾಮ, ವಾರ ಆರಂಭದಲ್ಲ, ವಾರ ಹಂತದಲ್ಲಿ ಅದರ ಪರಿಣಾಮಗಳು ನೀವು ನೋಡ್ತೀರಿ, ಅದರ ಅನುಕೂಲಗಳನ್ನು ನೋಡ್ತೀರಿ. ಮತ್ತು ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅನುಕೂಲ, ಅಥವಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅನುಕೂಲವಾಗುವಂಥ ಯೋಗ ಫಲಗಳು ಉಂಟು ಅಂತ ಹೇಳಿದ್ರೆ. ಇನ್ನೊಂದು ವಿಷಯ ಇಲ್ಲಂದ ಅದೃಷ್ಟ ಏನಂದರೆ, ವಾರಾಂತ್ಯದಲ್ಲಿ ಈ ಹಳೆಯ ಮನೆಯನ್ನು ಖರೀದಿ ಮಾಡುವಂಥವ್ರು, ಅಥವಾ ಹಳೆಯ ವಾಹನವನ್ನು ಖರೀದಿ ಮಾಡುವಂಥವ್ರು, ಹಳೆಯ ವಸ್ತುಗಳನ್ನು ಖರೀದಿ ಮಾಡುವಂಥವ್ರಿಗೆ ಅನುಕೂಲದ ಸ್ಥಿತಿನಲ್ಲಿ ಇದೆ ಈ ವಾರ ಸಿಂಹರಾಶಿನವ್ರಿಗೆ. ಇನ್ನು ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು, ರಾಹು ಶನಿಯ ಪ್ರಭಾವವೇ ನಿಮ್ಮ ಮೇಲೆ ಪರಿಣಾಮ ಬೀರಿದೆ. ಹಾಗಾಗಿ ಅದು ಹೋಗಬೇಕು ಅಂತಂದರೆ ಸಾಧ್ಯವಾದಷ್ಟು ನಿಮ್ಮದು ಯಾವುದಾದ್ರೂ ಹಳೆ ಬಟ್ಟೆ, ಯಾವುದಾದ್ರೂ ಬಡ ಮಕ್ಕಳಿಗೆ ದಾನವನ್ನು ಮಾಡ್ತಕ್ಕಂಥ, ನೀವು ಯೂಸ್ ಆಗ್ತಾರಲ್ಲ ಅಂಥದನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಅಥವಾ ಕಪ್ಪು ಎಳ್ಳನ್ನಾದ್ರೂ ಕೂಡ ಎಲ್ಲಾದರೂ ಅರ್ಚಕರಿಗೆ ದಾನವನ್ನು ಮಾಡ್ತಕ್ಕಂಥ ಪ್ರಯತ್ನ, ಇವೆರಡರೊಳಗೆ ಯಾವುದಾಗುತ್ತೋ ಅದನ್ನು ನೀವು ಮಾಡಿ ಸಿಂಹರಾಶಿನವರು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ವಕ್ರ ಪ್ರಭಾವಯುತನಾಗಿ ಕೊಡ್ತಿರ್ತಕ್ಕಂಥದ್ದು, ಸ್ವಭಾವದಲ್ಲಿ ಬಲಯುತನಾಗಿ ಕೊಡ್ತಿರ್ತಕ್ಕಂಥದ್ದಾಗಿರೋದ್ರಿಂದ ಅನುಕೂಲವಾಗಬೇಕು, ಯೋಗ ಬಲಗಳು ಬರಬೇಕು, ಅದೃಷ್ಟ ಬರಬೇಕು, ಗೆಲುವನ್ನು ಕಾಣಬೇಕು, ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿರುವಂಥದ್ದು ಉಂಟು ಅಂತ ಹೇಳ್ತದೆ. ಆದರೆ ವಕ್ರ ಅಂತಕ್ಕಂಥದ್ದು ಏನಾಗುತ್ತೆ, ನಿಮಗೆ ಕ್ರಿಮಿನಲ್ ಐಡಿಯಾಗಳು ಬರ್ತದೆ. ಕ್ರಿಮಿನಲ್ ಐಡಿಯಾಗಳು ಅಂತಂದರೆ ಹಿಂಗಲ್ಲ ಹಿಂಗೆ, ಅಡ್ಡದಾರಿಯಲ್ಲಿ ನೀವೇನಾದರೂ ಬುದ್ಧಿಯನ್ನು ಉಪಯೋಗಿಸ್ಕೊಳ್ತೀರಿ. ಆ ಅಡ್ಡದಾರಿ ನಿಮಗೆ ತೊಡಕಾಗುತ್ತೆ. ಅಡ್ಡದಾರಿ ಹೋಗಬೇಡಿ. ನಿಮ್ಮ ಬುದ್ಧಿವಂತಿಕೆ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ವ್ಯವಹಾರವು ಕೂಡ ಚೆನ್ನಾಗಾಗೋದಕ್ಕೆ ದಾರಿ ಉಂಟು ಈ ಸಂದರ್ಭ ಅಂತಕ್ಕಂಥದ್ದು. ಒಂದು ಸಣ್ಣ ಮೈನಸ್ ಅಂತ ಏನಂದರೆ, ಅತಿ ಲಾಭಕ್ಕೆ ಏನಾದರೂ ಮಾಡೋದಕ್ಕೆ ಹೋಗಿ ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತೀರಿ, ಮೋಸವಾಯಿತು, ರೆಗ್ಯುಲರ್ ಬರುವಂಥ ಕಷ್ಟವನ್ನು ಕಳ್ಕೊತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಮಾತು ಸ್ವಲ್ಪ ನೇರ ಇರ್ತದೆ. ಹಿಟ್ ಆ್ಯಂಡ್ ರನ್, ಏನು ಅನಿಸುತ್ತೆ ಅದನ್ನು ಹೊರಗಡೆ ಹಾಕ್ತಕ್ಕಂಥದ್ದು. ಅಲ್ಲಿ ನಿಮಗೆ ಸ್ವಲ್ಪ ಕೆಲವೊಂದು ನಷ್ಟಗಳನ್ನು ಅಥವಾ ಆಗುವಂಥ ಕೆಲಸವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆ. ಬಂಧು ಬಾಂಧವರು ಸ್ವಲ್ಪ ಶತ್ರುಗಳಾಗ್ತಾರೆ. ನೀವು ಮಿತ್ರರನ್ನು ಮಾಡ್ಕೊಳಕ್ಕೆ ಹೋದ್ರೂ ಕೂಡ ಅವರಿಂದ ಶತ್ರುತ್ವ ಮತ್ತು ಕುತಂತ್ರವನ್ನು ಅನುಭವಿಸುವಂಥ ಸ್ಥಿತಿಗತಿಗಳು ಉಂಟು. ಆದರೂ ಕೂಡ ಮಂಡಧೈರ್ಯರಿ ನಿಮಗೆ. ಎಂಥದ್ದು ಅಂತಂದರೆ ಸೋಲಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಸೋಲನ್ನು ಒಪ್ಪಿಕೊಳ್ಳೋದೇ ಇಲ್ಲ. ಆ ಸ್ಥಿತಿನಲ್ಲಿ ಹೋರಾಟವನ್ನು ಮಾಡುವಂಥ ಆ ಕೆಚ್ಚು, ಆ ತಲೆ ಈ ವಾರದಲ್ಲಿ ಉಪಯೋಗಿಸ್ಕೊಳ್ತೀವಿ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಟೆಂಡ್ ಮಾಡುವಂಥವ್ರಿಗೆ ಅಥವಾ ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಕ್ಕಂಥವ್ರಿಗೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಈ ವಾರದಲ್ಲಿ ಕನ್ಯಾ ರಾಶಿನವರು. ತಾಯಿಯ ಸಹಕಾರ ಸಿಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ತಾಯಿಯೊಂದಿಗೆ ಒಂದು ಪ್ರೀತಿ ವಿಶ್ವಾಸ
ಪ್ರಾಪ್ತಿ ಸ್ಥಿತಿ ಉಂಟು ಅಂತ ಹೇಳ್ತಿದೆ. ಸ್ಥಿರಾಸ್ತಿಯಿಂದ ಲಾಭ, ತಾಯಿಯಿಂದ ಲಾಭವೂ ಬರುವಂಥದ್ದನ್ನು ಈ ವಾರದಲ್ಲಿ ನೋಡ್ತೀರಿ. ಪ್ರೀತಿ, ಪ್ರೇಮ, ವಿಶ್ವಾಸದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೂ ಸಣ್ಣದಾಗಿ ನಿಮಗೆ ಎಕ್ಸ್ಪೆಕ್ಟೇಷನು ಅಂದರೆ ನಿರೀಕ್ಷೆಗೆ ತಕ್ಕನಾದಂಥ ರೀತಿಯಲ್ಲಿ ಒಂದು ಪ್ರೀತಿ ವಿಶ್ವಾಸದ ಗೆಲುವನ್ನು ಸಾಧಿಸುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥದ್ದು ತೋರಿಸುತ್ತೆ. ಬಾಧೆ, ಮಕ್ಕಳಿಂದ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಮಕ್ಕಳೇ ಎಲ್ಲಿ ಮೋಸ ಮಾಡಿಬಿಡ್ತಾರೋ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಸೃಷ್ಟಿಯಾಗತ್ತೆ ಈ ವಾರ. ಆದರೂ ಕೂಡ ಗುರುವಿನ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಪಾಲುದಾರಿಕೆ ವ್ಯವಹಾರವನ್ನು ಲಾಭವನ್ನು ತರುತ್ತದೆ. ಶುಭಕಾರ ಪ್ರಯತ್ನದಲ್ಲಿ ಅನುಕೂಲವನ್ನು ತರುತ್ತದೆ. ಎರಡನೇ, ಮಕ್ಕಳ ಸಹಕಾರ ನಿಮಗೆ ಚೆನ್ನಾಗಿ ಸಿಗೋದಕ್ಕೆ ದಾರಿಯಾಗ್ತದೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ನಿಮಗೆ ಅನುಕೂಲಕರ ವಾತಾವರಣ ವಾರಾಂತ್ಯದಲ್ಲಿ, ಅಂದರೆ ಶುಕ್ರವಾರ ಶನಿವಾರದಲ್ಲಿ ಏನಾದರೂ ನಿಮಗೆ ಈ ಕೋರ್ಟ್ ಕೇಸ್ ಮತ್ತೊಂದು ಮಗದಲ್ಲಿದ್ದರೆ ಸ್ವಲ್ಪ ನಿಮಗೆ ಗೆಲುವನ್ನು ಸಾಧಿಸುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು ಉನ್ನತ ವಿದ್ಯಾಭ್ಯಾಸ ಅಥವಾ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥವರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಗತಿಗಳು ಉಂಟು ಅಂತ ಹೇಳ್ತದೆ. ಮೇಲಧಿಕಾರಿಗಳ ಸಹಕಾರವೂ ಸಿಗುತ್ತೆ. ಮತ್ತು ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು 20% ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಿತ್ರರ ಸಹಕಾರವೂ ಕೂಡ ನಿಮಗೆ ಈ ವಾರದಲ್ಲಿ ಸಿಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಯಥೇಚ್ಛವಾಗಿ ಅಭಿವೃದ್ಧಿಗೆ, ಇನ್ವೆಸ್ಟ್ಮೆಂಟ್ಗೆ ಅಥವಾ ವ್ಯಾಪಾರ ವೃದ್ಧಿಗೆ ಸ್ವಲ್ಪ ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ವಾರ ಆರಂಭ ರೋಗ ರುಜಿನಗಳಿಗೆ, ಶತ್ರುಗಳಿಗೆ ಅಥವಾ ಸೇವಕರಿಗೆ ಖರ್ಚು ಜಾಸ್ತಿ ಬರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ನಾನು ಹೇಳಿದ್ನಲ್ಲ ಮೊದಲು, ಆ ವ್ಯವಹಾರಗಳಿಗೆ ಹೆಚ್ಚಾಗಿ ಖರ್ಚುಗಳು ಜಾಸ್ತಿ ಬರ್ತದೆ. ಕನ್ಯಾ ರಾಶಿನವರಿಗೆ ಪರಿಹಾರ ಏನು ಮಾಡಿಕೊಳ್ಳಬೇಕಾಗತ್ತೆ? ಸಾಧ್ಯವಾದಷ್ಟು ಗಣಪತಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಮತ್ತು ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿಸುವಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅನುಕೂಲವಾಗಬೇಕು, ಯೋಗ ಫಲಗಳು ಬರಬೇಕು, ಅದೃಷ್ಟ ಬರಬೇಕು, ಲಾಭವನ್ನು ನೋಡಬೇಕು, ಆರ್ಥಿಕ ಸುಧಾರಣೆ ಆಗಬೇಕು, ಆರ್ಥಿಕವಾಗಿ ಗೆಲುವನ್ನು ಕಾಣಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿದೆ. ಗೆಲುವನ್ನು ಕಾಣ್ತೀರಿ, ಅದೃಷ್ಟವನ್ನು ತರ್ತೀರಿ, ಪ್ರಶಂಸೆಗಳು ಬರ್ತದೆ ಮತ್ತು ಹೊಗಳಿಕೆಗೆ ಬರ್ತದೆ, ಬೆನ್ನು ತರ್ತಕ್ಕಂಥ ವಾತಾವರಣಗಳು ಬರ್ತದೆ, ಉತ್ತಮವಾದಂಥ ಹೆಸರನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿಮಗೆ ಬರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ ಈ ವಾರ. ಆದರೆ ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡಿಕೊಳ್ಳಬೇಕಾಗತ್ತೆ. ತುಲಾರಾಶಿನವರು ಸ್ವಲ್ಪ ಆತ್ಮಾಭಿಮಾನ ಜಾಸ್ತಿ ಇರ್ತದೆ, ಶೀಘ್ರ ಕೋಪ ಜಾಸ್ತಿ ಬರ್ತಕ್ಕಂಥದ್ದು ಮತ್ತು ಬೇರೆ ಯಾರಾದರೂ ಏನಾದರೂ ಹೇಳಿದರೆ ಅಲ್ಲಿ ಸ್ವಲ್ಪ ಇರಿಟೇಟ್ ಆಗುವಂತಹ ಸಂದರ್ಭಗಳು, ಇಂಥ ಪರಿಣಾಮಗಳು ಹೆಚ್ಚಾಗಿ ನಿಮಗೆ ಬೀರುವಂಥದ್ದು ಉಂಟು. ಹಾಗಾಗಿ ಸ್ವಲ್ಪ ಜಾಗ್ರತೆ. ಆರ್ಥಿಕವಾದಂಥ ಸುಧಾರಣೆ ಆಗತ್ತೆ. ಅದರಲ್ಲೂ ಕೂಡ ವಾರ ಅಂತ್ಯ ತುಂಬ ಚೆನ್ನಾಗಾಗೋದಕ್ಕೆ ದಾರಿಯಾಗ್ತದೆ. ಆರ್ಥಿಕ ಸುಧಾರಣೆಗಳು, ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ಳತಕ್ಕಂಥ ಸನ್ನಿವೇಶ, ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವಂಥವ್ರಿಗೆ ಸ್ವಲ್ಪ ತೊಡಕುಗಳು ಬರಬಹುದು ಅಷ್ಟೇ ಬಿಟ್ಟರೆ, ಬಟ್ ಮುಂದೆ ಯಾವತ್ತೂ ಅನುಕೂಲ ಆಗೋದಕ್ಕೆ ದಾರಿ ಇದೆ. ಸದ್ಯದ ಮಟ್ಟಿಗೆ ಸ್ವಲ್ಪ ತೊಡಕುಗಳು ಬರೋದಕ್ಕೆ ದಾರಿ ಆಗ್ತದೆ ಅಥವಾ ಸಮಸ್ಯೆಗಳಾಗ್ತದೆ ಅಂತಕ್ಕಂಥದ್ದು. ಪತ್ರ ವ್ಯವಹಾರ, ರಿಜಿಸ್ಟ್ರೇಷನು, ಅಗ್ರಿಮೆಂಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ವಾರ ಅಂತ್ಯ ಸ್ವಲ್ಪ ಚೆನ್ನಾಗಿದೆ. ವಾರ ಆರಂಭ ಅಷ್ಟೊಂದು ಚೆನ್ನಾಗಿಲ್ಲ. ಪತ್ರ ವ್ಯವಹಾರಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬಂಧು ಬಾಂಧವರಿಂದ, ನೆರೆಹೊರೆಯಿಂದ ಕಿರಿಕಿರಿಗಳು, ಮಾನಸಿಕವಾಗಿ ಸ್ವಲ್ಪ ಕುಗ್ಗುವಂಥ ರೀತಿಯಲ್ಲಿ ಅವರ ಮಾತುಗಳಿರುವಂಥ ಸಾಧ್ಯತೆಗಳು ಬರಬಹುದು. ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಮಾರಿತನ, ಗೊಂದಲಗಳು ಜಾಸ್ತಿ ಇರ್ತದೆ. ಯಾರನ್ನು ತುಂಬ ಅತಿ ಹೆಚ್ಚಾಗಿ ಆತ್ಮಪೂರ್ವಕವಾಗಿ ನಂಬಿರ್ತಿರೋ ಅಥವಾ ಹಚ್ಚಿಕೊಂಡಿರ್ತಿರೋ ಅವರಿಂದ ಏನೋ ಬೇಸರವಾಗ್ತದೆ ಅಥವಾ ಅವರಿಂದ ಎಲ್ಲೋ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಬಹುದು. ಎಚ್ಚರಿಕೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದ ಸಮಸ್ಯೆಗಳೇನು ಈ ವಾರದಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಿಲ್ಲ. ಸ್ವಲ್ಪ ಆಪರೇಷನ್ನು ಮತ್ತೊಂದು ಮಗನೊಂದು ಅಂತ ಯಾರಾದರೂ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಸ್ವಲ್ಪ ಈ ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯ ಪೂರಕ ವಾತಾವರಣ ಅಂದರೆ ಸರಿಯಾಗಿ ವೈದ್ಯೋಪಚಾರ ಸಿಗುತ್ತೆ. ಶುಭ ಕಾರ್ಯ ಪ್ರಯತ್ನ ಅನುಕೂಲವಿದೆ. ವಾರ ಅಂತ್ಯ ತುಂಬ ಚೆನ್ನಾಗಿದೆ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ನೀವು ಇಷ್ಟಪಡದಲೇ ಇರಬಹುದು ಅಷ್ಟೇ, ಬಟ್ ಅದಕ್ಕೆ ಅವಕಾಶಗಳಂತೂ ಇರುತ್ತೆ. ಕೋರ್ಟ್ ಕೇಸ್ ವ್ಯವಹಾರ ವ್ಯಾಜ್ಯಗಳಲ್ಲಿ ಜಯ ಸಿಗಲೇಬೇಕು. ಈ ವಾರ ಏನಾದರೂ ಕೇಸು ಫೈನಲ್ ಹಿಯರಿಂಗ್ ಬಂದಿತ್ತು ಅಂದರೆ ನಿಮ್ಮ ಪರವಾಗಿ ಆಗಲೇಬೇಕು. ಆಗುವಂಥ ಲಕ್ಷಣಗಳು ಉಂಟು.
ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ. ಪಿತ್ರಾರ್ಜಿತ ಸ್ವತ್ತಿನಿಂದ ಅನುಕೂಲವಾಗುವಂಥದ್ದು, ಆರ್ಥಿಕವಾದ ಸಹಾಯ ಹರಿದು ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತೇಳಿದೆ. ಮತ್ತು ತಂದೆಯಿಂದಲೂ ಕೂಡ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳಾಗ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ನಿಮಗೆ ಸ್ಪಂದಿಸುವಂಥ ವಾತಾವರಣಗಳಿದೆ. ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಈ ವಾರ ಮಾಡಿ, ಪ್ರಯತ್ನ ಮಾಡಿ, ಅನುಕೂಲದ ಸ್ಥಿತಿಗತಿಗಳು ಉಂಟು ಅಂತ ಹೇಳಿದೆ. ಖರ್ಚಿನ ಪ್ರಮಾಣ ಕಡಿಮೆ, ಲಾಭದ ಪ್ರಮಾಣ ಜಾಸ್ತಿ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದಾಗಿರೋದ್ರಿಂದ ಅದ್ಭುತವಾದಂಥ ರೀತಿಯಲ್ಲಿ ಈ ವಾರ ಕಳಿಬೋದು. ಅದರಲ್ಲೂ ಕೂಡ 3 ಗ್ರಹ ವಾರ ಅಂತ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ 3 ಗ್ರಹಗಳು ವಕ್ರ, ಹಾಗಾಗಿ ಶತ್ರು ಪ್ರಭಾವ, ನೀಚ ಪ್ರಭಾವ, ಶತ್ರು ಪ್ರಭಾವ, ಅದ್ಭುತವಾದಂಥ ರಿಸಲ್ಟ್ ನಿಮಗೆ ತುಲಾರಾಶಿನವರು ವಾರಾಂತ್ಯ. ಹಾಗಾಗಿ ಒಳ್ಳೆಯ ಫಲವನ್ನು ನೋಡೋದ್ರಿಂದ ಇರುವಂಥ ಸಣ್ಣ ಪುಟ್ಟದಾಗಿ ಎಲ್ಲವೂ 100% ಎಲ್ಲವೂ ಒಳ್ಳೆಯದಾ ಅಂದರೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗೇ ಆಗ್ತದೆ. ಯಾಕೆಂದರೆ ರಾಹು ನಿಮಗೆ ವಿರೋಧವಾಗಿ ನಿಂತಿದ್ದಾನಲ್ಲ, ಕೇತು ನಿಮಗೆ ವಿರೋಧವಾಗಿ ನಿಂತಿದ್ದಾನಲ್ಲ, ಅವನು ಕೆಲಸ ಮಾಡಲೇಬೇಕಲ್ಲ, ಮಾಡ್ತಾನೆ. ಹಾಗಾಗಿಯೇ ಅವರಿಬ್ಬರನ್ನ ಕಟ್ಟಿ ಹಾಕಬೇಕು ಅಂತಂದರೆ ಅರಳಿ ವೃಕ್ಷ ಇರುವಂಥ ಜಾಗದಲ್ಲಿ, ಅರಳಿ ವೃಕ್ಷ ಮತ್ತು ಬೇವಿನ ವೃಕ್ಷ ಇರತಕ್ಕಂಥ ಜಾಗದಲ್ಲಿ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಂಥ ಪಕ್ಷದಲ್ಲಿ ಆ ಜಾಗದಲ್ಲಿ ಪ್ರದಕ್ಷಿಣೆ ಮಾಡುವಂಥದ್ದು, 11 ಪ್ರದಕ್ಷಿಣೆ ಮಾಡತಕ್ಕಂಥದ್ದು ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ನೀಚನಾಗಿ ಕುಳಿತಿದ್ದಾನೆ ಕುಜ ಅಥವಾ ರಾಷ್ಟ್ರಾಧಿಪತಿ, ವೃಶ್ಚಿಕ ರಾಷ್ಟ್ರಾಧಿಪತಿ ಅಥವಾ ವೃಶ್ಚಿಕ ಲಗ್ನಾಧಿಪತಿ ಆದಂಥವನು ಮಂದತ್ವದಿಂದ ಕೂಡಿದ್ದಾನೆ. ಸೋಮಾರಿತನ, ಆಲಸ್ಯ, ಮಂದತ್ವ, ಎಳೆದಾಟ ಎಲ್ಲವೂ ಕೂಡ ಆಗಬೇಕು. ಆದರೆ ವಾರಾಂತ್ಯ ಸ್ವಲ್ಪ ಚಿಗುರುತ್ತೆ ನಿಮಗೆ, ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ನಿಮಗೆ ವಾರಾಂತ್ಯ ಅಂತಕ್ಕಂಥದ್ದು. ಅಂದರೆ ಶುಕ್ರವಾರ ಶನಿವಾರ ಅಂತಕ್ಕಂಥ ನಿಮಗೆ ನೀವು ನಿರೀಕ್ಷಣೆ ಮಾಡಿರೋದು ವಾರ ಪೂರ್ತಿ ಒದ್ದಾಡಿದನು, ಕೊನೆಯಲ್ಲಿ ನಿಮಗೆ ಸ್ವಲ್ಪ ಸುಧಾರಿಸ್ಕೊಂಡಪ್ಪ ಅನ್ನುವಂಥ ಪರಿಸ್ಥಿತಿ ಬರೋದಕ್ಕೆ ದಾರಿ ಉಂಟು. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಓವರ್ ಸ್ಪೀಡ್ ಹೋಗೋದಕ್ಕೆ ಹೋಗ್ತೀರಿ. ಏನಾಗುತ್ತೆ, ಕೆಲವು ಟೈಮ್ ಏನಾಗುತ್ತೆ, ಈ ತೂಕ ಎತ್ತಬೇಕಾದ್ರೆ ಎತ್ತೋದಕ್ಕೆ ಆಗೋದಿಲ್ಲ, ಆದರೂ ತುಂಬ ಎಫರ್ಟ್ ಹಾಕಿ ಎತ್ತೋದಕ್ಕೆ ಹೋಗ್ತೀರಿ. ಆವಾಗ ಎಲ್ಲೋ ಸಣ್ಣದಾಗಿ ಸ್ಪೈನಲ್ ಕಾರ್ಡ್ಗೋ ಮತ್ತೊಂದಕ್ಕೋ ಒಂದು ನರ ಹುಡುಕ್ತಕ್ಕಂಥದ್ದು, ಬೆನ್ನು ಹುಡುಕ್ತಕ್ಕಂಥದ್ದು, ಸೊಂಟ ಹುಡುಕ್ತಕ್ಕಂಥ ಈ ಪರಿಣಾಮಗಳಾಗ್ತದೆ. ಅಂದರೆ ಅಗತ್ಯಕ್ಕಿಂತಲೂ ಶಕ್ತಿ ಮೀರಿ ಕೆಲಸ ಮಾಡೋದಕ್ಕೆ ಹೋಗ್ತೀರಿ, ಶಕ್ತಿ ಮೀರಿ ತೂಕ ಎತ್ತೋದಕ್ಕೆ ಹೋಗ್ತೀರಿ, ಆಗ ಎಡವಟ್ಟಾಗುತ್ತೆ. ಆ ಸ್ಥಿತಿನಲ್ಲಿದೆ. ಶಕ್ತಿ ಮೀರಿ ಏನೋ ಮಾಡೋದಕ್ಕೆ ಹೋಗ್ತೀರಿ, ಎಡವಟ್ಟು ಮಾಡ್ಕೊಳ್ತೀರಿ. ಮಾಡಬೇಡಿ, ಪ್ರಯತ್ನ ಮಾಡಿ ಸಾಕು, ಆಗುತ್ತೆ. ಅದರಲ್ಲೂ ಶುಕ್ರವಾರದವರೆಗೆ ನಿಮಗೆ ಯಾವುದೇ ಕಾರಣಕ್ಕೂ ಕೆಲಸ ಕಾರ್ಯಗಳಾಗೋದಕ್ಕೆ ಬಿಡೋದಿಲ್ಲ, ಬರೀ ಎಳೆದಾಟಗಳೇ ಆಗ್ತದೆ. ಶುಕ್ರವಾರದ ನಂತರ ಸುಧಾರಣೆ ನೋಡಿ, ನಿಮಗೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿದೆ, ಅನುಕೂಲವನ್ನು ಮಾಡಿ ಕೊಡುತ್ತೆ ಅದು. ಇನ್ನು ಸಾಮಾನ್ಯವಾಗಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಆರಂಭ ಸ್ವಲ್ಪ ಎಡರು ತೊಡರಿನಿಂದ ಕೂಡಿರ್ತದೆ. ವಾರ ಅಂತ್ಯ ಚೆನ್ನಾಗಾಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ವಾರ ಅಂದರೆ ಮಂಗಳವಾರದ ನಂತರ ಆರ್ಥಿಕ ಸುಧಾರಣೆ ಆಗುವಂಥ ಲಕ್ಷಣಗಳು ಉಂಟು. ನಿಮ್ಮ ಕೆಲಸ ಕಾರ್ಯಗಳೇ ಹಣಕಾಸಿನ ವ್ಯವಸ್ಥೆಗಳೇನು ಬೇಕೋ ಅದೆಲ್ಲವೂ ಕೂಡ ಕೂಡಿ ಬರುತ್ತೆ. ಕುಟುಂಬಸ್ಥರೊಂದಿಗೆ ಒಂದು ಪ್ರೀತಿ, ವಿಶ್ವಾಸ, ಅನುರಾಗ ಅನ್ನೋ ರೀತಿಯಾದಂಥ ಒಂದು ವಾತಾವರಣಗಳು ಬರ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಪತ್ರ ವ್ಯವಹಾರದಲ್ಲಿ ಸ್ವಲ್ಪ ಮೋಸಕ್ಕೊಳಗಾಗ್ತೀರಿ, ಜಾಗ್ರತೆ. ಸ್ವಲ್ಪ ನೆರೆಹೊರೆಯೊಂದಿಗೆ ಸ್ವಲ್ಪ ಮೋಸಕ್ಕೊಳಗಾಗುವಂಥ ಸಂದರ್ಭಗಳು ಬರಬಹುದು, ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಶನಿ ಪ್ರಭಾವ ಅಷ್ಟೊಂದೇನು ಪರಿಣಾಮ ಬೀರೋದಿಲ್ಲ ಈ ವಾರದಲ್ಲಿ ನಿಮಗೆ, ಯಾಕೆಂದರೆ ಶನಿಯ ಆಡಳಿತವೇ ವಾರ ಆರಂಭದಲ್ಲೇ ಹೊರಟೋಗ್ಬಿಡ್ತದೆ. ಹಾಗಾಗಿ ಮಂಗಳವಾರದ ನಂತರ ನಿಮಗೆ ಸುಧಾರಣೆಗಳೇ ಆಗಬೇಕು, ಅನುಕೂಲವಾಗಬೇಕು, ಯೋಗ ಫಲಗಳು ಬರಬೇಕು, ಅದೃಷ್ಟ ಬರಬೇಕು, ನಿಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿ ಇದೆ. ಆದರೂ ರಾಷ್ಟ್ರಾಧಿಪತಿ ಹೋಗಿಬಿಟ್ಟು ಮಂದತ್ವದಲ್ಲಿ ಕುಳಿತಿದ್ದಾನಲ್ಲ, ಹಾಗಾಗಿ ನಿಧಾನ ಆಗುತ್ತೆ ಅಷ್ಟೇ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಮಂದತ್ವ ಇರ್ತದೆ, ಮರವು ಇರತಕ್ಕಂಥದ್ದು, ಅಥವಾ ನೀವು ಪ್ರಯತ್ನನೇ ಮಾಡೋದಿಲ್ಲ ಅಂತಕ್ಕಂಥ ಸ್ಥಿತಿ ಬರಬಹುದು. ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಯಾವುದಾದರೂ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತಂದರೆ ಅಲ್ಲಿ ಅನುಕೂಲವಿದೆ, ತೀರ್ಮಾನವನ್ನು ತೆಗೆದುಕೊಳ್ಳಿ, ಚಿಂತೆ ಮಾಡುವಂಥದ್ದು ಬೇಡ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ, ಕಾಲು ನೋವು, ಮೂಳೆ ಸವೆತ, ಇನ್ಫೆಕ್ಷನ್ಸು, ಗುಪ್ತ ವ್ಯಾಧಿ ಮತ್ತು ಪೈಲ್ಸ್ ಫಿಶರಿ ಸಂಬಂಧಪಟ್ಟಂಥ ವ್ಯತ್ಯಾಸ, ಸ್ವಲ್ಪ ದೇಹದ ಉಷ್ಣದ ಪ್ರಮಾಣದ ವ್ಯತ್ಯಾಸಗಳಾಗಿ ಒಂಥರ ವಾಯು ಹಿಡಿದಂಗೆ ಆಗ್ತಕ್ಕಂಥದ್ದು, ಕಂಡೆ ಹಿಡಿತಕ್ಕಂಥದ್ದು, ಈ ಪರಿಣಾಮಗಳೇನಾದರೂ ಬರಬಹುದು. ಅದರ ಈ ಸಂದರ್ಭದಲ್ಲಿ ಉದ್ಯೋಗ ಪ್ರಾಪ್ತಿ ವಿಚಾರ ಸಂಬಂಧಪಟ್ಟಂತೆ ವಾರ ಅಂತ್ಯದಲ್ಲಿ ಪ್ರಯತ್ನ ಮಾಡಿ, ಅನುಕೂಲವಿದೆ. ಶುಭ ಕಾರ್ಯ ಪ್ರಯತ್ನ, ಅದ್ಭುತವಾದಂಥ ಅವಕಾಶಗಳಿದೆ ನೋಡಿ ಈ ಸಂದರ್ಭ.
ಪ್ರೀತಿ ಪ್ರೇಮದ ಪ್ರಸ್ತಾವನೆಗಳು ಅಥವಾ ಪ್ರೀತಿಸ್ತಾ ಇರ್ತಕ್ಕಂಥವ್ರು ಮದುವೆ ಆಗಬೇಕು ಅನ್ನೋ ಒಂದು ರೀತಿಯಾದಂಥ ಒಂದು ಪ್ರಯತ್ನದಲ್ಲಿ ಏನಾದರೂ ಇದ್ದರೆ ಮನೆಯ ಕುಟುಂಬದ ಒಪ್ಪಿಗೆ ಪಡಿಬೇಕು. ಈ ಸಂದರ್ಭ ಅನುಕೂಲವಿದೆ ನೋಡಿ. ಈ ಸಂದರ್ಭದಲ್ಲಿ ಅಷ್ಟಮ ಪ್ರಭಾವ ಬುಧವಕ್ರನಾಗಿ ಕುಳಿತುಕೊಂಡ, ಗುರುವಕ್ರ ಪ್ರಭಾವ, ಕುಜವಾರಾಂತ್ಯದಲ್ಲಿ ವಕ್ರ, ಹಾಗೆ 3 ಗ್ರಹಗಳ ವಕ್ರ ಪ್ರಭಾವ ಅಂತಕ್ಕಂಥದ್ದು ಷಷ್ಠಾಧಿಪತಿ ವಕ್ರನಾಗಿರೋದ್ರಿಂದ ಆರೋಗ್ಯ ಕೆಡಿಸುತ್ತಾನೆ ಮತ್ತು ಶತ್ರುಗಳನ್ನು ಅಧಿಕ ಮಾಡ್ತಾನೆ ಅಥವಾ ಶತ್ರುಗಳಿಂದ ಆಕ್ರಮಣ, ತೊಂದರೆ, ತಾಪತ್ರೆಗಳನ್ನು ತರ್ತಾನೆ. ಗುರುವಕ್ರ ಹಾಗಾಗಿ ಆರ್ಥಿಕ ಸ್ಥಿತಿಗತಿಗಳನ್ನು ಏನೇ ಇಲ್ಲದನ್ನು ಮತ್ತೆ ಸುಧಾರಣೆ ಮಾಡ್ತಾನೆ. ಬುಧವಕ್ರ ಅಂತಕ್ಕಂಥ ಪ್ರಭಾವ ಅತಿ ಬುದ್ಧಿವಂತಿಕೆ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಬೇರೆಯವರಿಂದ ಯಾರಿಂದಲೂ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಹೋಗಿ ಅವರ ಎಡವಟ್ಟಿನಿಂದ ನಿಮಗೆ ತೊಂದರೆಯನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಈ 3 ಪರಿಣಾಮವನ್ನು ಒಂದು ಕಡೆಯಿಂದ ಅನುಕೂಲ, ಒಂದು ಕಡೆಯಿಂದ ಅನಾನುಕೂಲ, ಒಂದು ಕಡೆಯಿಂದ ಇನ್ನಷ್ಟು ಸಮಸ್ಯೆಯನ್ನು ಬೇರೆಯವರಿಂದ ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಉದ್ಯೋಗದಲ್ಲೂ ಒತ್ತಡಗಳು ಜಾಸ್ತಿ ಆಗುತ್ತೆ. ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಗಳ ದಂಡನೆ, ನಿಂದನೆ, ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಂದರ್ಭಗಳು ಬರುವಂಥದ್ದು ಉಂಟು. ಪಾಲುದಾರಿಕೆ ವ್ಯವಹಾರದಲ್ಲಿ ಆರ್ಥಿಕವಾದಂತಹ ಸಮಸ್ಯೆಯನ್ನು ತರ್ತಕ್ಕಂಥದ್ದು. ಸಂಸಾರದಲ್ಲಿ ಅಥವಾ ದಾಂಪತ್ಯದಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲದೇ ಇರತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರ್ಬೋದು. ಬರೀ ಕಿರಿಕಿರಿ ರೀತಿಯ ಸಂಸಾರ ಅಂತಕ್ಕಂಥದ್ದು ಅದೇ ಬಹುದೊಡ್ಡ ಸಮಸ್ಯೆ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆದರೆ ಮಿತ್ರರು ಅಂತ ಯಾರು ಇರ್ತಾರಲ್ಲ, ಆ ಮಿತ್ರರ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳಿದೆ. ಆದರೆ ಆರ್ಥಿಕ ಪೆಟ್ಟು ಬೀಳುತ್ತೆ ಅದೇ ಮಿತ್ರರಿಂದ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಉದ್ಯೋಗ ಒತ್ತಡಗಳು, ಉದ್ಯೋಗ ಕಿರಿಕಿರಿ, ಈ ಸಮಸ್ಯೆಗಳಿಂದ ಹೈರಾಣಾಗಿ ನಿದ್ರೆ ಮಾಡೋದಕ್ಕೆ ಆಗೋದಿಲ್ಲ. ಅದೊಂದು ಮೈನಸ್ ಪಾಯಿಂಟ್ ಇದೆ. ಒಂದು ಕಡೆಯಿಂದ ಪ್ಲಸ್ಸು, ಇನ್ನೊಂದು ಕಡೆಯಿಂದ ಮೈನಸ್ಸು, ಎಲ್ಲವೂ ಒಂಥರ ಮಿಕ್ಸ್ಚರ್ ಆಗಿಬಿಟ್ಟಿದೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಏನು ಮಾಡಿಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ? ಸತ್ಯನಾರಾಯಣನ ನಾಮಸ್ಮರಣೆ ಮಾಡತಕ್ಕಂಥ ಒಂದು ಪ್ರಯತ್ನ ಒಂದು. ಎರಡನೇದಾಗಿ ವೆಂಕಟೇಶ್ವರನ ದೇವಾಲಯಕ್ಕೆ ತುಳಸಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಈ ಎರಡೂ ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ವೆಹಿಕಲ್ ರೈಡಿಂಗ್ ಜಾಗ್ರತೆ ವೃಶ್ಚಿಕ ರಾಶಿನವರು. ಎಲೆಕ್ಟ್ರಾನಿಕ್ ಸಾಧನಗಳ ಜೊತೆಯಲ್ಲಿ ಕೆಲಸ ಮಾಡಬೇಕು, ಸ್ವಲ್ಪ ಜಾಗ್ರತೆ ವೃಶ್ಚಿಕ ರಾಶಿನವರು. ಹಾಗಾಗಿ ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ವಾರ ಮಧ್ಯಭಾಗದವರೆಗೆ ಅಷ್ಟೊಂದು ಚೆನ್ನಾಗಿಲ್ಲ. ಗುರುವಾರದವರೆಗೆ ಅಷ್ಟೊಂದು ಚೆನ್ನಾಗಿಲ್ಲ. ಗುರುವಾರದ ನಂತರ ಸುಧಾರಣೆ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ ಅಂತಕ್ಕಂಥದ್ದು. ಸ್ವಲ್ಪ ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ ವಾರಾಂತ್ಯದಲ್ಲಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ಈ ಸಂದರ್ಭ ಮಾತು ಹಿಡಿತವಿರಬೇಕು. ಆಡದೇ ಇರ್ತಕ್ಕಂಥ ಮಾತುಗಳನ್ನು ಆಡಲಿಕ್ಕೆ ಹೋಗಿ ಅಲ್ಲೇನೋ ಸಮಸ್ಯೆಯನ್ನು ತಂದುಕೊಳ್ತೀರಿ. ಹಾಗಾಗಿ ಬೇರೆಯವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತುಗಳು ಬಂದುಬಿಡ್ತದೆ, ಜಾರಿ ಬಿಡ್ತದೆ, ಗೊತ್ತಾಗದೆ ಬಂದುಬಿಡ್ತದೆ. ಹಾಗಾಗಿ ಅಂಥವೇನಾದರೂ ಆಡಿದರೆ ಕ್ಷಮೆ ಕೇಳಿಬಿಡಿ, ಅಲ್ಲಿ ಮುಗಿದೋಗ್ಬಿಡುತ್ತೆ. ಏನು ತೊಂದರೆ ಏನಿಲ್ಲ ಬೇರೆಯವ್ರನ್ನ ಕ್ಷಮೆ ಕೇಳೋದ್ರಿಂದ. ಒಂದು ಧೈರ್ಯ ಅಂತಕ್ಕಂಥದ್ದು ನಿಮಗೆ ಕೆಚ್ಚದೆಯಾಗಿ ಬರುತ್ತೆ. ಆದರೆ ಯಾವುದಕ್ಕೂ ಬರಬೇಕು ಆ ಧೈರ್ಯ ಬರಲ್ಲ. ಯಾವುದಕ್ಕೆ ಬರಬಾರದೋ ಅದಕ್ಕೆ ಧೈರ್ಯವನ್ನು ಪ್ರದರ್ಶನವನ್ನು ಮಾಡೋದಕ್ಕೆ ಹೋಗ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ. ವಿದ್ಯಾಭ್ಯಾಸ ಅಷ್ಟೊಂದು ಚೆನ್ನಾಗಿಲ್ಲ. ತಾಯಿಯ ಸಹಕಾರ ಚೆನ್ನಾಗಿಲ್ಲ. ತಾಯಿಗೆ ಸ್ವಲ್ಪ ನೋವಾಗುವಂಥ ರೀತಿಯಲ್ಲಿ ನಡೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಆದರೂ ಮಾನಸಿಕ ಒತ್ತಡಗಳು ಬಿಡೋದೇ ಇಲ್ಲ, ನಿಮಗೆ ಬರ್ತಲೇ ಇರ್ತದೆ ಪದೇ. ಚಂಚಲತೆ ಒಂದು ಕಾನ್ಸಂಟ್ರೇಟಾಗಿ ಇರೋದಕ್ಕೆ ಬರೋದಿಲ್ಲ. ಆ ಸ್ಥಿತಿಯನ್ನು ತರಂಥ ಸಂದರ್ಭಗಳು ಉಂಟು. ಪಂಚಮ ಪ್ರಭಾವ ಅಷ್ಟಮಕ್ಕೆ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಪ್ರೀತಿ, ವಿಶ್ವಾಸ, ಭಾವನೆ, ನಂಬಿಕೆಗಳಿಗೆ ದ್ರೋಹ, ಪೆಟ್ಟು ಬೀಳಲೇಬೇಕು. ಮಕ್ಕಳಿಂದ ನೋವನ್ನು ಅನುಭವಿಸಬೇಕು. ಅದರಲ್ಲೂ ಕೂಡ ಅಷ್ಟಮ ಪ್ರಭಾವ ಮಕ್ಕಳಿಂದ, ಗಂಡು ಮಕ್ಕಳಿಂದ ಇನ್ನಷ್ಟು ನೋವು ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಮೇಲುಗೈ ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ದಾಂಪತ್ಯ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪೋಸಿಟ್ ಇರುವಂಥವ್ರಿಗೆ ಮೇಲುಗೈ ಸಾಧಿಸುವಂಥ ಸಂದರ್ಭಗಳು. ಪಾಲುದಾರಿಕೆ ವ್ಯವಹಾರಗಳಿದ್ದಂಥ ಪಕ್ಷದಲ್ಲಿ ಅಲ್ಲೇನೋ ಸಮಸ್ಯೆಗಳಿದ್ದರೆ ಆಪೋಸಿಟ್ ಇರ್ತಕ್ಕಂಥವ್ರು ಮೇಲುಗೈ ಸಾಧಿಸುವಂಥ ಸಂದರ್ಭ. ನೀವು ಕುಗ್ಗುವಂಥ ಪರಿಸ್ಥಿತಿ ಬರಲೇಬೇಕು, ಬಂದೇ ಬರ್ತದೆ. ಯಾಕೆಂದರೆ ಗ್ರಹಗತಿಗಳು 9 ಗ್ರಹಗಳಲ್ಲಿ ಯಾವ ಗ್ರಹವೂ ಕೂಡ ನಿಮಗೆ ಸಪೋರ್ಟಾಗಿ ನಿಂತೇ ಇಲ್ಲ. ವಾರಾಂತ್ಯದಲ್ಲಿ ಸ್ವಲ್ಪ ಚಂದ್ರ ಒಬ್ಬ ನಿಮಗೆ ಸಪೋರ್ಟಾಗಿ ಬರ್ತಾನೆ. ಕುಜ ನೀಚಭಂಗ ರಾಜಯೋಗಕ್ಕೊಳಗಾಗ್ತಾನೆ. ಅಲ್ಲಿ ವಾರಾಂತ್ಯದಲ್ಲಿ ನಿಮಗೆ ಸಪೋರ್ಟ್ ಬರ್ಬೋದು. ಬಿಟ್ಟರೆ ಗುರುವಾರದವರೆಗೂ ನಿಮಗೆ ಹೈರಾಣ ಮಾಡುತ್ತೆ. ಸ್ವಲ್ಪ ನೋಡಿಕೊಂಡು ಹೋಗ್ತಕ್ಕಂಥ ಸೂಕ್ತ.
ಶುಭ ಕಾರ್ಯ ಪ್ರಯತ್ನ ಮೈನಸ್ ಇದೆ, ಅಷ್ಟೊಂದು ಅನುಕೂಲವಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಬಿ ಪಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಸುಸ್ತು, ನರದೌರ್ಬಲ್ಯ, ಬೆನ್ನು ಸೆಳೆತ ಅಂತಕ್ಕಂಥದ್ದು, ಪಿತ್ತದೋಷ, ಅಜೀರ್ಣ ದೋಷ ಅಂತಕ್ಕಂಥದ್ದು ಸ್ವಲ್ಪ ಪರಿಣಾಮವನ್ನು ಬೀರುತ್ತೆ. ನಿಮಗೆ ಈ ವಾರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ತಂದೆಯೊಂದಿಗೆ ಸ್ವಲ್ಪ ನೋವು ನಿರಾಸೆಗಳನ್ನು ಪಡುವಂತಹ ಸಾಧ್ಯತೆಗಳು, ಅಥವಾ ತಂದೆಯೊಂದಿಗೆ ಸ್ವಲ್ಪ ಬೇಸರ, ಅಥವಾ ಅಧಿಕಾರಿಗಳಿಗೆ ಸ್ವಲ್ಪ ಬೇಸರ, ಅಧಿಕಾರ ಮಾಡುವಂಥ ಕೆಲವೊಂದು ಕುತಂತ್ರದ ಭಾವ ಅಂತಕ್ಕಂಥ ನಿಮಗೆ ಇಷ್ಟವಾಗದರೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಬರುತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಇದೆ. ಹಾಗಾಗಿ ಉದ್ಯೋಗ ಹುಡುಕಾಟವನ್ನು ಮಾಡುವಂಥವರು ಸ್ವಲ್ಪ ಜಾಗ್ರತೆ. ಆದರೆ ವಿದೇಶಿಯಾನವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲಕರ ವಾತಾವರಣಗಳಿದೆ. ದೂರ ಪ್ರದೇಶಕ್ಕೆ ತೆರಳತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲಕರ ವಾತಾವರಣಗಳಿದೆ. ಮಿತ್ರರಿಂದ ಸಹಕಾರ ಮತ್ತು ಸಹಾಯ, ಅಥವಾ ಏನಾದರೂ ಒಂದು ಮುಖ್ಯವಾದ ಕೆಲಸ ಆಗಬೇಕು ಅಂದರೆ ಮಿತ್ರರ ಸಹಕಾರದಿಂದಲೇ ಆಗಬೇಕಾಗತ್ತೆ. ಮತ್ತು ಹೆಣ್ಣು ಮಕ್ಕಳಿಂದ ಸ್ವಲ್ಪ ಸಹಾಯ ಮತ್ತು ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಮತ್ತು ಸಾಲ ಏನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಯಾರಿಂದಲೂ ಸಹಾಯ ಸಾಲ ಕೇಳಿದರೆ ಅಲ್ಲೂ ಸ್ವಲ್ಪ ಅನುಕೂಲವಾಗುವಂಥ ಸ್ಥಿತಿಗತಿಗಳು ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಧನುಸ್ಸು ರಾಶಿನವರಿಗೆ ಸಾಧ್ಯವಾದಷ್ಟು ಕೂಡ ಗುರುವಾರದವರೆಗೆ ಎಚ್ಚರಿಕೆಯಿಂದ ಇರಿ. ತದನಂತರವಾಗಿ ಎಲ್ಲ ಸುಧಾರಣೆ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರ, ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಸ್ವಲ್ಪ ವಿರೋಧವಾಗಿ ನಿಂತಿರೋದ್ರಿಂದ ಸಾಧ್ಯವಾದಷ್ಟು ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಧನುಸ್ಸು ರಾಶಿನವರು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಎಳೆದಾಟದಿಂದ ಕೂಡಿರ್ತದೆ, ಮಂದತ್ವದಿಂದ ಕೂಡಿರ್ತದೆ. ಸ್ವಲ್ಪ ಡೋಲಾಯಮಾನ ಸ್ಥಿತಿ, ಅಯ್ಯೋ ನಷ್ಟ ಆಗ್ಬಿಡ್ತದ, ಅದು ಹಂಗಾಗ್ಬಿಡ್ತದ, ಹಿಂಗಾಗ್ಬಿಡ್ತದ, ಆಗೋದಿಲ್ಲ ವ್ಯವಹಾರವ, ತೀರ ನಷ್ಟ ಆಗ್ಬಿಡ್ತದ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಒಂದು. ಎರಡನೇ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಈಗಾಗಲೇ ಟೋಟಲ್ ಲಾಸ್ ಆಗಿಬಿಡಿದೆ ವ್ಯವಹಾರಗಳು ಅಂತಕ್ಕಂಥವ್ರು, ಅಂಥವರು ಮುಚ್ಚುವಂಥ ಪರಿಸ್ಥಿತಿಯು ಬರುತ್ತೆ. ಈಗಾಗಲೇ ತುಂಬ ನಷ್ಟ ಮಾಡ್ಕೊಂಡಿದ್ದೀರಿ ವ್ಯವಹಾರದಲ್ಲಿ ಅಂದರೆ ಈ ವಾರ ಮುಚ್ಚೇ ಬಿಡೋಣ ಅನ್ನೋ ರೀತಿಯಾದಂಥ ತೀರ್ಮಾನಕ್ಕೆ ಬರುವಂಥ ಸಂದರ್ಭಗಳು ಕಂಡುಬರುತ್ತೆ. ಮಾತು ಹಿಡಿತ ಇರಬೇಕು. ನಿಮಗೆ ಶನಿ ಪ್ರಭಾವ, ಆಡದೇ ಇರ್ತಕ್ಕಂಥ ಮಾತುಗಳು ಅಥವಾ ಬೇರೆಯವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತುಗಳು ಬಂದುಬಿಡ್ತದೆ. ಈ ಸಂದರ್ಭದಲ್ಲಿ ಪತ್ರ ವ್ಯವಹಾರ ವಾರ ಆರಂಭದಲ್ಲಿ ಮಾಡಿಕೊಳ್ಳಿ. ಪತ್ರ ವ್ಯವಹಾರಗಳೇನಾದರೂ ಆಗಬೇಕು ಅಂದರೆ ಸೋಮವಾರ ಅಥವಾ ವಾರಾಂತ್ಯ, ಗುರುವಾರದ ನಂತರ. ಮಂಗಳವಾರ, ಬುಧವಾರ ಪತ್ರ ವ್ಯವಹಾರಗಳು ಚೆನ್ನಾಗಿ ಆಗೋದಿಲ್ಲ ಅಥವಾ ಸರಿಯಾಗಿ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ಕಾಣ್ತದೆ. ಸ್ಥಿರಾಸ್ತಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಅಥವಾ ಸ್ಥಿರಾಸ್ತಿಯಿಂದ ಅನುಕೂಲವಾಗಬೇಕು ಅಂದರೆ ವಾರ ಅಂತ ತುಂಬ ಚೆನ್ನಾಗಾಗುತ್ತೆ. ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಅದ್ಭುತವಾದಂಥ ರೀತಿಯ ರಿಸಲ್ಟ್ ಈ ವಾರದಲ್ಲಿ ನೀವು ನೋಡ್ತೀರಿ. ವಾರಾಂತ್ಯದಲ್ಲಿ ತಾಯಿಯ ಸಹಕಾರ ವಾರಾಂತ್ಯದಲ್ಲಿ ಸಿಗುತ್ತೆ. ವಿದ್ಯಾಭ್ಯಾಸದ ವಿಚಾರ ಸಂಬಂಧಪಟ್ಟಂತೆ ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಮುಖ್ಯವಾಗಿ ಯಾವುದೇ ಎಕ್ಸಾಮ್ ಬರೀತಿದ್ದೀರಿ ಅಲ್ಲಿ ವಾರಾಂತ್ಯದಲ್ಲಿ ಏನಾದರೂ ನಿಮಗೆ ಬಂತು ಅಂದರೆ ಅನುಕೂಲವಾಗುವಂಥ ಸ್ಥಿತಿ ಉಂಟು ಅಂತ ಹೇಳ್ತದೆ. ಮಕ್ಕಳ ಸಹಕಾರ, ಮಕ್ಕಳಿಂದ ಅನುಕೂಲ, ಮಕ್ಕಳಿಂದ ಯೋಗಬಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ, ಆಕಸ್ಮಿಕವಾದಂಥ ಲಾಭ, ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿ, ಆರೋಗ್ಯ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲವಾಗ್ತಕ್ಕಂಥದ್ದು ವಾರಾಂತ್ಯದಲ್ಲಂತೂ ತುಂಬ ಚೆನ್ನಾಗಿದೆ. ಶುಭ ಕಾರ್ಯ ಪ್ರಯತ್ನ, ಮದುವೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಅನುಕೂಲವಾಗುವಂಥ ಯೋಗ ಫಲಗಳು ಉಂಟು ಅಂತ ಹೇಳ್ತದೆ. ಈ ಸಂದರ್ಭ ಅಂತಕ್ಕಂಥದ್ದು ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿದೆ, ಬುಧ ಚೆನ್ನಾಗಿದ್ದಾನೆ. ಹಾಗಾಗಿ ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಮಾಡುವಂಥವ್ರಿಗೂ ಕೂಡ ಅನುಕೂಲ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಅದರ ಜೊತೆಯಲ್ಲಿ ಸ್ವಲ್ಪ ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅನುಕೂಲವಾಗುವಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಉದ್ಯೋಗ ಲಾಭವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥ ರೀತಿಯಲ್ಲಿ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಸ್ವಲ್ಪ ಆದಷ್ಟು ಖರ್ಚು ವೆಚ್ಚಗಳನ್ನು ಸಂಗಾತಿಗೋಸ್ಕರವಾಗಿ, ಸಂಸಾರಕ್ಕೋಸ್ಕರವಾಗಿ ಅಥವಾ ಪಾಲುದಾರಿಕೆ ವ್ಯವಹಾರಕ್ಕೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡುವಂಥ ಸ್ಥಿತಿ ವಾರ ಮಧ್ಯಭಾಗದಲ್ಲಿ ಬರುತ್ತೆ. ಆದರೆ ವಾರ ಆರಂಭ ಮತ್ತು ವಾರ ಅಂತ್ಯ ನಿಮಗೆ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಅನುಕೂಲದ ವಾರವಾಗಿಯೇ ಪರಿವರ್ತನೆಯಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿರುವುದಿಲ್ಲ. ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಇರುವಂಥ ಸ್ಥಿತಿ ಸ್ವಲ್ಪ ಸುಧಾರಣೆ. ನಿಮ್ಮ ಎಡವಟ್ಟೆ ಜಾಸ್ತಿ ಇರ್ತದೆ, ನಿಮ್ಮ ಆತರವೇ ಜಾಸ್ತಿ ಇರ್ತದೆ. ನಿಮ್ಮದೇ ಆದಂಥ ಕೆಲವೊಂದು ಕ್ರಿಮಿನಲ್ ಐಡಿಯಾಲಜಿಗಳು ಅಂತಕ್ಕಂಥ ನಿಮಗೆ ಸೋಲನ್ನು ತರುತ್ತೆ. ಹಾಗಾಗಿ ಅವುಗಳಿಂದ ಬಚಾವಾಗಬೇಕು ಅಂತಂದರೆ ಸಾಧ್ಯವಾದಷ್ಟು ಈ ವಾರ ದುರ್ಗಾರಾಧನೆ ಅಥವಾ ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು
ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಥವಾ ಯತ್ನಕಾರ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಆಗುತ್ತೆ, ಅನುಕೂಲವಾಗುತ್ತೆ. ಸ್ವಲ್ಪ ಅಡ್ಡ ಮಾರ್ಗದಲ್ಲಿ ಏನೋ ಸಂಪಾದನೆ ಮಾಡೋದಕ್ಕೆ ಹೋಗ್ತೀರಿ, ಅಲ್ಲೇನೋ ಎಡವಟ್ಟಾಗುತ್ತೆ. ಅಡ್ಡ ಮಾರ್ಗ ಹೋಗೋದಕ್ಕೆ ಹೋಗಬೇಡಿ. ಹೆಚ್ಚು ಲಾಭವನ್ನು ನೋಡೋದಕ್ಕೆ ಹೋಗ್ತೀರಿ, ಅಂದರೆ ಅದಕ್ಕೆ 10 ರೂಪಾಯಿ ಲಾಭ ಬರುತ್ತೆ ಅಂದರೆ ಅದರಿಂದ 100 ರೂಪಾಯಿ ಲಾಭ ಮಾಡೋಣ ಅನ್ನೋ ರೀತಿಯಲ್ಲಿ ಹೋಗ್ತೀರಿ. ಆ 100 ರೂಪಾಯಿ ಲಾಭ ಮಾಡೋಕ್ಕೆ ಹೋಗಿ 10 ರೂಪಾಯಿ ಸಮೇತ ಕಳ್ಕೊತೀರಿ. ಆದರೆ ನ್ಯಾಯಯುತವಾಗಿ ನಡೆದುಕೊಳ್ಳಿ ಅಥವಾ ನ್ಯಾಯಯುತವಾಗಿ ಸಂಪಾದನೆ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಅಲ್ಲೇನೋ ಸಣ್ಣದಾಗಿ ನೀವು ಕೆಡಿಸುತ್ತೆ ಗ್ರಹಗತಿಗಳು, ಏನು ಮಾಡೋಕ್ಕೆ ಬರೋದಿಲ್ಲ, ಅದು ನಿಮ್ಮ ತಪ್ಪಲ್ಲ. ಧನ ಪ್ರಭಾವ ಅಂತಕ್ಕಂಥದ್ದು ಸಾಲವೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಸಾಲದ ಪ್ರಯತ್ನ ಅಥವಾ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿ ಖರೀದಿ ಮಾಡಬೇಕು. ಗುರು ಪ್ರಭಾವ ಚೆನ್ನಾಗಿದೆ, ಹಾಗಾಗಿ ಸ್ಥಿರಾಸ್ತಿ ಖರೀದಿ ಮಾಡಬೇಕು. ಎಲ್ಲೋ ಬ್ಯಾಂಕಲ್ಲಿ ಅಪ್ಲೈ ಮಾಡ್ತೀರಿ, ಖಂಡಿತ ಅನುಕೂಲವಿದೆ. ಪ್ರಯತ್ನ ಮಾಡಿ. ವಾರ ಮಧ್ಯಭಾಗದಲ್ಲಿ ತುಂಬ ಚೆನ್ನಾಗಿದೆ. ಸಾಲದ ಬಾಪ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಚೆನ್ನಾಗಿದೆ. ತಾಯಿಯ ಸಹಕಾರ ಚೆನ್ನಾಗಿ ಸಿಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಸ್ವಲ್ಪ ಬಂಧು ಬಾಂಧವರಿಂದ ಸ್ವಲ್ಪ ನಿರಾಸೆಗಳು ಅಂತಕ್ಕಂಥದ್ದು, ಆರ್ಥಿಕ ನಷ್ಟ ಅಂತಕ್ಕಂಥದ್ದು, ಮೋಸ ಅಂತಕ್ಕಂಥದ್ದು, ದಾಯಾದಿಗಳೊಂದಿಗೆ ಸ್ವಲ್ಪ ಶತ್ರುತ್ವ, ಕಲಹ ಅಂತಕ್ಕಂಥ ಸ್ಥಿತಿ, ನೆರೆಹೊರೆಯೊಂದಿಗೆ ಸ್ವಲ್ಪ ಅಸಮಾಧಾನಗಳು ಅಂತಕ್ಕಂಥದ್ದು ಯಥಾವತ್ತು ಮುಂದುವರಿತದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗತ್ತೆ. ಸ್ವಲ್ಪ ಭಾವನಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರನ್ನು ತುಂಬ ಹಚ್ಚಿಕೊಂಡಿದ್ದೀರಿ ಅಂತಂದಾಗ ಸ್ವಲ್ಪ ನಿರಾಸೆಗಳು ಬರಬಹುದು. ತುಂಬ ಹಚ್ಚಿಕೊಂಡಂಥವರಿಂದ ಭಾವನಾತ್ಮಕವಾದಂಥ ರೀತಿಯಲ್ಲಿ ಜೂಜು, ರೀಸ್, ಲಾಟರಿ, ತೊಂದರೆ ತಾಪತ್ರಗಳಿಂದ ಕೂಡಿದೆ. ಸ್ವಲ್ಪ ಜಾಗ್ರತೆ. ಆರೋಗ್ಯದಲ್ಲಿ ಏನಂತಹ ಗಂಭೀರವಾದ ಸಮಸ್ಯೆಗಳೇನು ಬರೋದಿಲ್ಲ. ಬಂದರೆ ವಾರಾಂತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಬರಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಅನಾನುಕೂಲದಿಂದ ಕೂಡಿದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ದಾಂಪತ್ಯದಲ್ಲಿ ವಾರ ಮಧ್ಯಭಾಗದಿಂದ ಆಚೆಗೆ ದಾಂಪತ್ಯ ಕಲಹಗಳು ಜಾಸ್ತಿ ಆಗುವಂಥದ್ದು, ದಾಂಪತ್ಯ ಸೌಖ್ಯದಿಂದ ವಂಚಿತರಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ವ್ಯಾಜ್ಯಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥದ್ದು, ಕೋರ್ಟ್ ಕೇಸ್ ಏನಿರ್ತಾವಲ್ಲ ಅಲ್ಲಿ ಸ್ವಲ್ಪ ನಿಮಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಅನಿರೀಕ್ಷಿತವಾದ ಧನಾಗಮನೋದ ಯೋಗ ಫಲಗಳನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ ಈ ವಾರ ಅಂತಕ್ಕಂಥದ್ದು ಸಂದರ್ಭ. ಕಾರಣಾರ್ಥವಾಗಿ ಉದ್ಯೋಗ ಕಾರಣಾರ್ಥವಾಗಿ ದೂರ ಪ್ರಯಾಣ ಅಂತಕ್ಕಂಥ ಸ್ಥಿತಿಯೂ ಉಂಟು. ಮತ್ತು ವಿದ್ಯಾರ್ಹತೆಗೆ ನೀವೇನು ಎಜುಕೇಷನ್ ಮಾಡಿದ್ರೋ ಆ ಎಜುಕೇಷನ್ ಮೇಲೆ ಉದ್ಯೋಗವನ್ನು ಅರಸ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಪ್ರಾಪ್ತಿಯ ಯೋಗ ಫಲಗಳು ಅಂತಕ್ಕಂಥದ್ದು ಈ ವಾರದಲ್ಲಿ ನೀವು ನೋಡ್ತೀರಿ ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಸಾಮಾನ್ಯವಾಗಿ ಈ ವಾರ ಕುಂಭರಾಶಿನವರಿಗೆ ಸ್ವಯಂಕೃತ ಅಪರಾಧಗಳನ್ನು ಮಾಡುವುದನ್ನು ಬಿಟ್ಟರೆ, ಅತಿಹಾಸಕ್ಕೆ ಬಲಿಯಾಗುವುದನ್ನು ಬಿಟ್ಟರೆ ಖಂಡಿತವಾಗಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನೀವು ಅನುಕೂಲವನ್ನು ಪಡೆದುಕೊಳ್ಳಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ ಕುಂಭರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ ಈ ವಾರ? ಅದ್ಭುತವಾದಂಥ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ನಿಮ್ಮ ಕುಲದೇವತಾ ನಾಮಸ್ಮರಣೆ ಮತ್ತು ಒಂದು ಕುಲದೇವತೆಗೆ ಒಂದು ಪೂಜೆ, ಒಂದು ಸಂಕಲ್ಪ ಪೂಜೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಅದ್ಭುತವಾದಂಥ ರೀತಿಯಲ್ಲಿ ವಾರ ಅಂತ ಹೇಳಬಹುದು. ಮೀನರಾಶಿನವರಿಗೆ ಈ ವಾರವಂತೂ ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ಗುರುವಿನ ಪ್ರಭಾವ ಆ ರೀತಿಯಲ್ಲಿ ಇರೋದರಿಂದ ಆ ಪರಿವರ್ತನೆ ಅಂತಕ್ಕಂಥದ್ದು ಬರಲೇಬೇಕು. ಲಾಭ ಅಂತಕ್ಕಂಥದ್ದು ಆಗಲೇಬೇಕು. ಕೆಲಸ ಕಾರ್ಯಗಳಾಗಲೇಬೇಕು. ಗಜಕೇಸರಿ ಯೋಗದ ಪರಿಣಾಮಗಳು ನಿಮಗೆ ಪರಿಣಾಮವನ್ನು ಬೀರಲೇಬೇಕು. ಉತ್ಕೃಷ್ಟವಾದಂಥ ಬದುಕು ಸಿಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಉಂಟು ಅಂತ ಹೇಳ್ತದೆ. ಅದರಲ್ಲೂ ವಾರಾಂತ್ಯ ನಿಮಗೆ ಪರಿಣಾಮವನ್ನು ಬೀರುತ್ತೆ. 3 ಗ್ರಹಗಳು ವಕ್ರನಾಗುವುದರಿಂದ ಒಂದು ರಾಷ್ಟ್ರಾಧಿಪತಿಯಾದಂಥನು ವಕ್ರಾಗ್ತಾನೆ, ಯೋಗಕಾರಕನಾದಂಥನು ವಕ್ರನಾಗ್ತಾನೆ, ಬಾಧಕಾಧಿಪತಿಯಾದಂಥನು ವಕ್ರನಾಗ್ತಾನೆ. ವಕ್ರ ಪ್ರಭಾವ ಅಂತಕ್ಕಂಥ ನಿಮಗೆ ಪರಿಣಾಮವನ್ನು ಬೀರಲೇಬೇಕು, ಅನುಕೂಲವನ್ನು ತರಲೇಬೇಕು. ಆದರೆ ಎಲ್ಲವೂ ಕೂಡ ಅನುಕೂಲವನ್ನು ತರ್ತವ ಅಂತಕ್ಕಂಥ ರೀತಿಯಲ್ಲಿ ನೋಡಿದರೆ ಬುಧ ಅಂತಕ್ಕಂಥವ್ರು ನಿಮಗೆ ಮೈನಸ್ ಮಾಡಿದರೆ, ಗುರು ಮತ್ತು ಕುಜ ಅಂತಕ್ಕಂಥವ್ರು ನಿಮಗೆ ಪ್ಲಸ್ ಮಾಡೋದಕ್ಕೆ ದಾರಿ ಇದೆ. ಹಾಗಾಗಿ ಸುಮಾರು 70%, 2 ಗ್ರಹ ನಿಮಗೆ ತುಂಬ ಪ್ಲಸ್ ಮಾಡ್ತಾ ಇದ್ದಾರೆ ಅಂದಾಗ 70% ಅನುಕೂಲವಾಗಬೇಕು, 30% ಅಷ್ಟೇ ನಿಮಗೆ ಮೈನಸ್ ಆಗಬೇಕು. ಬಟ್ ಚಂದ್ರ ಪ್ರಭಾವ ಚೆನ್ನಾಗಿದೆ, ಚಂದ್ರನ ಬಲ ಚೆನ್ನಾಗಿದೆ ನಿಮಗೆ. ಹಾಗಾಗಿ ನಿಮಗೆ ಏನೇ ಇದ್ರೂ ಕೂಡ ಮೈನಸ್ ಆಗುವಂಥದ್ದಿದ್ರೂ ಕೂಡ ಪ್ಲಸ್ ಕಡೆಗೆ ಹೆಚ್ಚು ಗಮನ ಹೋಗಿ ನಿಮಗೆ ಸಂತೃಪ್ತಿಯ ವಾರವಾಗಿ ಪರಿವರ್ತನೆ ಆಗುವಂಥದ್ದು ಉಂಟು ಅಂತ ಹೇಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಿಗೆ ಮಂದತ್ವದಿಂದ ಕೂಡಿದ್ರೂ ಕೂಡ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬಂದ್ರೂ ಕೂಡ ವಾರ ಅಂತ್ಯದಲ್ಲಿ ಅದರ ಸುಧಾರಣೆಯ ಲಕ್ಷಣಗಳಿದೆ. ಕೆಲಸ ಕಾರ್ಯಗಳು ಆಗೋದಕ್ಕೂ ಕೂಡ ದಾರಿಯಾಗ್ತದೆ.
ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಬರುವಂಥ ಸಂಖ್ಯೆ ದಾರಿ. ಉದ್ಯೋಗದವರಿಗೆ ಆರ್ಥಿಕವಾದಂಥ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ ಈ ಸಂದರ್ಭ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ. ತಾಯಿಯ ಸಹಕಾರ ಚೆನ್ನಾಗಿ ಸಿಗೋದಕ್ಕೆ ದಾರಿ ಆಗ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ ಅಂತಕ್ಕಂಥದ್ದು. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಮಕ್ಕಳಿಂದ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಇರುಸುಮುರುಸು ಆಗಬಹುದು ಮಕ್ಕಳಿಂದ. ಆದರೆ ವಾರ ಆರಂಭ ಮತ್ತು ವಾರ ಅಂತ್ಯ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ವಾರ ಮಧ್ಯಭಾಗದಲ್ಲಿ ಪ್ರೀತಿ ಪ್ರೇಮದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು, ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಬರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸುಸ್ತು, ಬೆನ್ನು ಸೆಳೆತ, ನರ ದೌರ್ಬಲ್ಯ, ಬಿ ಪಿ ವ್ಯತ್ಯಾಸ, ತಲೆ ಹಿಡಿತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು ಇಂಥವು ಸ್ವಲ್ಪ ಪರಿಣಾಮವನ್ನು ಬೀರಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ. ಶುಭ ಕಾರ್ಯ ಪ್ರಯತ್ನ ಮಾಡಿ, ಅದ್ಭುತವಾದಂಥ ಅವಕಾಶಗಳಿದೆ. ಈ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದಂಥ ಪಕ್ಷದಲ್ಲಿ ಕೋರ್ಟ್ ಕೇಸು ಸ್ವಲ್ಪ ಪೂರಕವಾದಂಥ ವಾತಾವರಣ ಇದೆ. ಸ್ವಲ್ಪ ಸೋಲಂತೂ ನೋಡೋದಕ್ಕಾಗೋದಿಲ್ಲ ಒಟ್ಟಿನಲ್ಲಿ, ಅಥವಾ ಹಿನ್ನಡೆ ಅಂತಕ್ಕಂಥ ರೀತಿಯಲ್ಲಿ ಇಲ್ಲ. ಗೆಲುವು ಇಲ್ಲ, ಸೋಲು ಇಲ್ಲ ಅನ್ನೋ ರೀತಿಯಲ್ಲಿ ತಟಸ್ಥ ರೀತಿಯಲ್ಲಿ ಇರಬಹುದು ಅಷ್ಟೇ. ಬಟ್ ಸೋತೆ ಬಿಡ್ತೀವಿ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಅಂತೂ ಕಂಡುಬರುವಂಥ ಸಾಧ್ಯತೆಗಳು ಇರುವುದಿಲ್ಲ. ವಾರಾಂತ್ಯದಲ್ಲಿ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ತಂದೆಯಿಂದ ನಷ್ಟವನ್ನು ನೋಡ್ತಕ್ಕಂಥ ಸ್ಥಿತಿ. ವಿದೇಶಯಾನವನ್ನು ಮಾಡಬೇಕು ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ, ವಿದೇಶದಲ್ಲಿರೋ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ವಾರಾಂತ್ಯ ಮಾಡಿ. ಶುಕ್ರವಾರ ಶನಿವಾರ ಸಂದರ್ಭದಲ್ಲಿ ಸ್ವಲ್ಪ ಅನುಕೂಲದ ಸ್ಥಿತಿ ಉಂಟು ಅಂತ ಹೇಳಿದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ, ಅದ್ಭುತವಾದಂಥ ಅವಕಾಶಗಳು ಕೂಡಿ ಬರುತ್ತೆ. ನೆರೆಹೊರೆಯ ಅಕ್ಕಪಕ್ಕವರ ಸ್ತ್ರೀಯರೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಸ್ಥಿತಿ ಇದೆ ಮತ್ತು ಅವರಿಂದ ಲಾಭವೂ ಕೂಡ ಆಗುವಂಥ ಸ್ಥಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥವ್ರು, ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟಂತೆ ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಅಟೆಂಡ್ ಮಾಡುವಂಥವ್ರಿಗೆ ಉತ್ತಮವಾದಂಥ ಯೋಗಬಲ ಮತ್ತು ಗೆಲುವನ್ನು ಕೂಡ ಸಾಧಿಸುವಂಥ ಸ್ಥಿತಿ ಬರುತ್ತೆ. ಸ್ವಲ್ಪ ಜನ್ಮ ಜಾತಕ ಸಪೋರ್ಟ್ ಮಾಡಿದ್ರೆ ಗೋಚಾರ ಅಂತಕ್ಕಂಥ ನಿಮಗೆಲ್ಲ ಅನುಕೂಲಕರವಾದಂಥ ರೀತಿಯಲ್ಲಿ ಇರೋದರಿಂದ ನೀವು ಗೆಲ್ತಿರಿ, ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ. ಆರ್ಥಿಕವಾದಂಥ ಮಂದತ್ವವೊಂದನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಆಗೇ ಇದೆ, ಚಿಂತೆ ಬೇಡ. ಮತ್ತು ಕೌಟುಂಬಿಕವಾಗಿ ಯಾಕೋ ಅಸಂತೃಪ್ತಿ ಬರಬಹುದು, ಅಂದರೆ ಕುಟುಂಬದ ಒಳಗಡೆ. ಅಷ್ಟು ಬಿಟ್ಟರೆ ಮಿಕ್ಕಂತಿನ ಹೊರಗಡಿನ ಜಗತ್ತು, ಅಂದರೆ ಸಮಾಜದ ನಡುವಿನ ಇರ್ತಕ್ಕಂಥ ಬಾಂಧವ್ಯಗಳು ಏನಿದಾವಲ್ಲ ಅಥವಾ ಕೆಲಸ ಕಾರ್ಯಗಳಿದಾವ, ಅವು ಚೆನ್ನಾಗಿ ಆಗೋದಕ್ಕೆ ದಾರಿ ಇದೆ. ಏನು ಆತಂಕ ಬೇಡ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ನಿಮಗೆ ಅದ್ಭುತವಾದಂಥ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ವಾರ ಎಲ್ಲರಿಗೂ ಕೂಡ ಒಂದು ಸಂತೃಪ್ತಿಯ ವಾರವಾಗಿ ಪರಿವರ್ತನೆಯಾಗಲಿ ಅಂತ ಭಗವತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.